ब्रह्मैवाहमस्मि चतुष्पतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म यथा लोके हे सौम्या पुरुषं यं कञ्चित् गन्धारेभ्यो जनपदेभ्यः अभिनद्धाक्षं बद्धचक्षुषं आनीय द्रव्यहर्ता तस्करः तम् अभिनद्धाक्षमेव बद्धहस्तम् अरण्ये ततो अप्यतिजने अतिगतजने अत्यंत विगतजने देशे विसृजेत् ಯಾಕಪ್ಪ ಭಾಷ್ಯಕಾರರು ಏಕವಚನ ಪ್ರಯೋಗ ಮಾಡಿದ್ದಾರೆ. ಒಬ್ಬರಿಗೆ ಕಣ್ಕಟ್ಟಿ ಹೊತ್ಕೊಂಡು ಹೋಗಿ ಮಾಡಿದ್ರೆ ಮಾಡಕ್ಕಾಗಲ್ಲಪ್ಪ. ಒಬ್ಬ ಮನುಷ್ಯನನ್ನ ಹೇಗೆ ಲೋಕದಲ್ಲಿ ಹೇ ಸೌಮ್ಯ ಮಗು ಶ್ವೇತಕೇತು ಅವನು ಒಬ್ಬ ಪುರುಷ ಅಂದ್ರೆ ಅವನು ತುಂಬ ಶ್ರೀಮಂತ ಶೆಟ್ಟಿಗಳು ಅವನು ಗಂಧಾರ ದೇಶದವನು, ಆ ಜನಪದ ದೇಶ. ಅವನನ್ನ ಅಲ್ಲೇ ಕಟ್ಬಿಟ್ಟು ಅವನನ್ನು ಹೊತ್ಕೊಂಡು ಅವನು ಕಳ್ಳ, ಅವನು ಒಬ್ಬನೇ ಹೊತ್ಕೊಂಡು ಅವನನ್ನ ಕಟ್ಕೊಂಡೇ ಕರ್ಕೊಂಡೋಗಿ ಅರಣ್ಯದವರೆಗೂ ಹೊತ್ಕೊಂಡು ಹೋಗಿ ಅಲ್ಲಿ ಯಾರು ಜನ ಹಿಡಿಯತಕ್ಕಂತಹ ಅತಿ ಜನನೇ ಒಬ್ರು ಇಲ್ದಿರ್ತಕ್ಕಂತಹ ಗುಡ್ಗಾಡು ಪ್ರದೇಶದಲ್ಲಿ ಅವನನ್ನ ಕಟ್ಟಿಯೇ ಅವನನ್ನ ಬಿಟ್ಬಿಡ್ತಾನೋ. ಜೇಸಿ ಬಿಸಿ ಅಲ್ಲಿ ಬಿಟ್ಬಿಡ್ತಾನೆ, ಎಲ್ಲ ಕದ್ಕೊಂಡ್ಬಿಟ್ಟು ಬಿಟ್ಬಿಡ್ತಾನೆ. ಸತತ ದಿಗ್ಭ್ರಮೋಪೇತಃ ಯಥಾ ಪ್ರಾಂಗ್ವಾ ಪ್ರಾಗಂಚನಃ ಪ್ರಾಂಗ್ಮುಖೋ ವಾ ಇತ್ಯರ್ಥಃ. ಅಲ್ಲಿ ಅವನು ದಿಗ್ಭ್ರಮೆ, ಯಾಕಂದ್ರೆ ಅವನಿಗೆ ಕಟ್ಬಿಟ್ಟಿದಲ್ಲ, ಎಲ್ಲಿಗೆ ಬಂದಿದ್ದೀನಿ ಗೊತ್ತಿಲ್ಲ. ಆ ದಿಗ್ಭ್ರಮೆ ಉಂಟಾಗಿ ಪ್ರಾಂಗ್ವ ಅಂದ್ರೆ ಮುಂದಕ್ಕೆ ಅಂತ, ಅಥವಾ ಪ್ರಾಂಗ್ಮುಖ ಪೂರ್ವಾಭಿಮುಖವಾಗಿ ಅಂತ. ಮುಂದಕ್ಕೆ ಅಂತ ಅರ್ಥ ಮಾಡ್ಬೋದು, ಪೂರ್ವಾಭಿಮುಖವಾಗಿ ಅಂತ ಅರ್ಥ ಮಾಡ್ಬೋದು ಅಂತ ಇದ್ದಾರೆ ಭಾಷೆಗಾರರು. ಪೂರಕ್ಕಾಗಲಿ ಪೂರಕ್ಕೆ ಅದು ಪೂರದ ಕಡೆಗೆ ಮುಖಳ್ಳುವನಾಗಿ ಮುಂದ್ಗಡೆ ಮುಖ ಮಾಡ್ಕೊಂಡು ಅಂತ ಒಂದು, ಅಥವಾ ಪೂರ್ವ ಕಡೆ ಮುಖ ಮಾಡ್ಕೊಂಡು ಅಂತ ಇನ್ನೊಂದು ಅರ್ಥ. ಪೂರ್ವ ಕಡೆ ಮುಖ ಮಾಡ್ಕೊಂಡು ಕೂಗ್ತಾಳ್ತಾನೋ. ತಥಾ ಉದಂಗ್ವಾ ಅಧರಾಂಗ್ವಾ ಪ್ರತ್ಯಂಗ್ವಾ ಪ್ರಧ್ಮಾಹಿತ ಶಬ್ದಂ ಕುರ್ಯ ವಿಕ್ರೋಶೇತ್. तथा उदंग्वा अधरांग्वा प्रत्यंग्वा प्रथमा गीता शब्दं कुर्यात् विक्रोशेत्. ಅಥವಾ ಉತ್ತರ ದಿಕ್ಕಿಗೆ ಅಥವಾ ಬೆಟ್ಟ ಮೇಲೆ ಆಗಿದೆ ಕೆಳಗೆ ತಲೆ ಮಾಡ್ಕೊಂಡು ಬೆಟ್ಟದ ಕೆಳಗೆ ಯಾರೋ ಇದಾರ ಅಂತ ಅಧರಾಂಗ್ವ. ಪ್ರತ್ಯಂಗ ಹಿಂದ್ಗಡೆ ಆ ಕಡೆ ಕೂಗ್ಕೊಳ್ತಾನೋ, ಶಬ್ದವನ್ನು ಮಾಡ್ತಾನೋ, ಗೋಳಾಡ್ತಾನೋ, ಬರಬೋ ಯಾರಾದ್ರು ಬರ್ರಿ ಕಣ್ ಬಿಡಿಸ್ರಪ್ಪ, ಕಳ್ರು ಕಟ್ಬಿಟ್ಟಿದ್ದಾರೆ, ನನ್ನ ಕೈ ಕಟ್ಬಿಟ್ಟಿದ್ದಾರೆ, ಯಾರು ಬರ್ರಪ್ಪ, ಪುಣ್ಯಾತ್ಮರು ಯಾರು ಬರ್ರಿ ಕಿಚ್ಕೋತಾ ಇದ್ದಾನೆ ಕಾಡಲ್ಲಿ. ಸದ್ಯ ಒಂದು ಚಿರತೆನೋ ಸಿಂಹನೋ ಹುಲಿನೋ ಬಂದು ಅವನು ಕಚ್ಕೊಳ್ಳಿಲ್ಲ, ಅದು ಪುಣ್ಯ. ಒಂದು ಕಿಚ್ಕೊಂಡಿದ್ದೆ ಸಿಂಹ ಹುಲಿ ಬಂದಿದ್ರೆ ಏನು ಮಾಡಕ್ಕಾಗ್ತಿರ್ಲಿಲ್ಲ, ಕೂಗ್ಕೊಳ್ತಾ ಇರ್ತಾನೆ. ಅಭಿನದ್ದಾಕ್ಷೋ ಅಹಂ ಗಂಧಾರೇಭ್ಯಃ ತಸ್ಕರೇಣ ಆನೀತಃ. ಅಭಿನದ್ದಾಕ್ಷೋ ಅಹಂ ಗಂಧಾರೇಭ್ಯಃ ತಸ್ಕರೇಣ ಆನೀತಃ. ಅಭಿನದ್ದಾಕ್ಷ ಏವ ವಿಶಿಷ್ಟಃ ಇತಿ. ಅಭಿನದ್ದಾಕ್ಷ ಏವ ವಿಶಿಷ್ಟಃ ಇತಿ. ಕಣ್ಣು ಕಟ್ಟಿಸ್ಕೊಂಡು ಗಂಧಾರ ದೇಶದಿಂದ ಕಳ್ಳ ನನ್ನ ತಂದ್ಬಿಟ್ಟಿದ್ದಾನೆ, ಕಳ್ಳನಿಂದ ನಾನು ಸಲ್ಪಟ್ಟವನಾಗಿದ್ದೇನೆ, ನನ್ನ ದೇಶದಿಂದ ಗಂಧಾರ ದೇಶ ನಂದು, ಅಲ್ಲಿ ಬಂದು ಅವನು ನನ್ನ ಕಣ್ಣು ಕಟ್ಬಿಟ್ಟು ಕೈ ಕಟ್ಬಿಟ್ಟು ನನ್ನ ಹೊತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಅದು ಇಲ್ಲಿ ಬಿಟ್ಟು ಹಾಗೆ ಕಣ್ಣು ಬಿಚ್ಚಿ ಹೋಗಲಿಲ್ಲ, ಕೈ ಕಟ್ಟಿ ಹೋಗ್ಬಿಟ್ಟಿದ್ದಾನೆ. ಕೈ ಕಟ್ಟಿರೋದ್ರಿಂದ ಕಟ್ಟಿರೋದ್ರಿಂದ ಅವನಿಗೆ ಬಿಚ್ಕೋಕ್ಕೂ ಆಗಲ್ಲ. ಬರೀ ಕಟ್ಟಿದ್ರೆ ಕೈಯನ್ನು ಬಿಚ್ಕೊಂಡ್ಬಿಟ್ಟಿದ್ದಾನೆ, ಕೈ ಕಟ್ಬಿಟ್ಟಿದ್ದಾನೆ, ಹಿಂದೆ ಕೈ ಕಟ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಕಟ್ಟೆ
ನಾನು ಬಂದವನಾಗಿದ್ದೇನೆ, ಕಳ್ಳರು ನನ್ನ ಕಣ್ಕಟ್ಟಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಗ್ಕೊಳ್ತಾ ಇದ್ದಾನೆ, ಅರ್ಚ್ಕೊಳ್ತಾ ಇದ್ದಾನೆ, ಕಿಚ್ಕೊಳ್ತಾ ಇದ್ದಾನೆ. ಏವಂ ವಿಕ್ರೋಶಿತಸ್ತಸ್ಯ एवं विक्रोशतस्तस्य ಯಥಾ ಅಭಿನಹನಂ यथा अभिनहनं ಬಂಧನಂ बन्धनं ಪ್ರಮುಚ್ಯ प्रमुच्य ಮುಕ್ತ್ವಾ मुक्त्वा ಕಾರುಣಿಕಃ ಕಶ್ಚಿತ್ कारुणिकः कश्चित् ಏತಾಂ ದಿಶಂ ಉತ್ತರತಃ ಗಂಧಾರಾಃ एतान् दिशम् उत्तरतः गन्धाराः ಏತಾಂ ದಿಶಂ ವ್ರಜ ಇತಿ ಪ್ರಬ್ರೂಯಾತ್. एतान् दिशं व्रज इति प्रब्रूयात्. ಅವನು ಇದು ಕೂಗ್ಕೊಳ್ತಾ ಇದ್ದಾಗ ಅವನು ಒಬ್ಬ ಕಾರುಣಿಕ, ಕಾರುಣಿಕ, ಯಾರೋ ಕಿಚ್ಕೊಳ್ತಾ ಇದ್ದಾರೆ ಕಣ್ರಿ, ಯಾರೋ ಕೂಗ್ಕೊಳ್ತಾ ಇದ್ದಾರೆ ಪಾಪ, ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಆ ಕೂಗನ್ನೇ ಆಲಿಸ್ಕೊಂಡು ಇವನ ಹತ್ರಕ್ಕೆ ಬಂದು ಆ ಕೂಗ್ತಾ ಇರುವಂತಹ ಅವನಿಗೆ ಅಭಿನಹನ ಬಂಧನವನ್ನು ಬಿಚ್ಚಿಬಿಟ್ಟು, ಮುಂಚೆ ಕೈದ ಬಿಚ್ಚಿತಾನೆ, ಆಮೇಲೆ ಕಣ್ಣನ್ನು ಬಿಚ್ಚಿತಾನೆ, ಅದಾದ್ರೆ ಕಣ್ಣನ್ನೇ ಬಿಚ್ಚಿ ಆಮೇಲೆ ಕೈ ಬಿಚ್ಚಿದೆ, ಏನು ಅಲ್ಲೇ ತೊಂದರೆ ಬಿಚ್ಚಿರೋದು, ಬಿಚ್ಚಿಬಿಟ್ಟು ಈ ದಿಕ್ಕಿಗೆ ಹೋಯ ನೀನು, ಇದು ಉತ್ತರ ದಿಕ್ಕಲ್ಲಿದೆ, ನೀನು ಯಾವುದು ಊರಿನವನು ಕೇಳ್ದ. ಆಮೇಲೆ ನಾನು ಗಂಧಾರ ದೇಶದವನು, ಗಂಧಾರದಿಂದ ಇದು ಕಂದಹಾರ ಅಂತ ಇದೆಯಲ್ಲ, ಅಫ್ಘಾನಿಸ್ತಾನವೋ ಪಾಕಿಸ್ತಾನವೋ ಏನೋ 2 ದಿನ ಚಕ್ಕರ. ಆ ಮನುಷ್ಯ ಈ ದಿಕ್ಕಿಗೆ, ಈ ಉತ್ತರ ದಿಕ್ಕಿಗೆ ಹೋಗಯ್ಯ, ಇದು ಇಲ್ಲಿ ನಿಮ್ಮ ಗಂಧಾರ ದೇಶ ಇದೆ, ಈ ದಿಕ್ಕಿಗೆ ಹೋಗು ಅಂತ ಹೇಳಿ ಹೇಗೆ ಹೇಳ್ಕೊಡ್ತಾನೋ ಅವನು ತೋರಿಸ್ತಾನೆ. ನೋಡೋ ನೀನು ಯಾವ ದೇಶದವನು ಮುಂಚೆ ಕೇಳ್ತಾನೆ, ನಾನು ಗಂಧಾರ ದೇಶದವನು ಅಂತಾನೆ. ಹೌದಾ ಗಂಧಾರ ದೇಶದ ಅಂದ್ರೆ ಈ ದಿಕ್ಕಿಗೆ ಹೋಗು, ಇಲ್ಲಿ ಹೋಗು, ಹೀಗೆ ಬರುತ್ತೆ ಅಂತ. ಸಹ ಏವಂ ಕಾರುಣಿಕೇನ ಬಂಧನಾನ್ ಮೋಕ್ಷಿತಃ सः एवं कारुणिकेन बन्धान् मोक्षितः ಗ್ರಾಮಾಂತರಂ ಪೃಚ್ಛನ್ ग्रामान्तरं पृच्छन् ಪಂಡಿತಃ ಉಪದೇಶವಾನ್ पण्डितः उपदेशवान् ಮೇಧಾವಿ ಪರೋಪದಿಷ್ಟ ಗ್ರಾಮ ಪ್ರವೇಶ ಗ್ರಾಮಾವಧಾರಣ ಸಮರ್ಥಃ परोपदिष्ट ग्रामप्रवेश ಮಾರ್ಗಾವಧಾರಣ समर्थः सन् ಗಂಧಾರಾನೇವೋಪಸಂಪದ್ಯೇತ गन्धारानेव उपसंपद्येत ನೇತರೋ ಮೂಢಮತಿ ದೇಶಾಂತರ ದರ್ಶನ ತ್ರಿಡ್ವಾ. ಅವನು ಈ ಕಾರುಣಿಕ ಬಂದು ಬಿಚ್ಚಿದ್ನಲ್ಲ, ಕೈಯು ಬಿಚ್ಚಿದ, ಕಣ್ಣು ಬಿಚ್ಚಿದ್ದಲ್ಲ, ಅವನಿಂದ ಬಿಡುಗಡೆ ಹೊಂದಲ್ಪಟ್ಟವನಾಗಿ ಅವನು ಹೇಳ್ತಾನೆ, ನೋಡಪ್ಪ ಹೀಗೆ ಹೋಗು, ಇಲ್ಲಿ ನಿಮ್ಮೂರು ಇಂಥ ಊರು ಬರುತ್ತೆ, ಅಲ್ಲಿ ಕೇಳು, ಅಲ್ಲಿ ಬಲಗಡೆ ತಿರ್ಕೋ, ಅಲ್ಲಿ ಮುಂದಕ್ಕೆ ಹೋಗು, ಅಲ್ಲಿ ಬೆಟ್ಟ ಬರುತ್ತೆ, ಅಲ್ಲಿ ಎಡಗಡೆ ತಿರ್ಕೋ, ಹೀಗೆ ಹೇಳ್ಕೊಂಡು ಹೋಗ್ತಾನೆ. ಅವನು ಪಂಡಿತ ಅಂದ್ರೆ ಆ ಉಪದೇಶವನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ. ಮೇಧಾವಿಯಿಂದ ಆ ಉಪದೇಶ ಮಾಡಿದ್ದ ಗ್ರಾಮ ಪ್ರದೇಶವನ್ನೆಲ್ಲ ಧಾರಣೆ ಮಾಡ್ಕೊಂಡಿದ್ದಾನೆ. ಅವ್ನು ಹೇಳಿದಾನೆ ಇಂತಿಂಥ ಊರು ಬರುತ್ತೆ, ಇಂತಿಂಥ ಊರು ಬರುತ್ತೆ ಅಂತ, ಅದೆಲ್ಲ ಧಾರಣೆ ಮಾಡ್ಕೊಂಡಿದ್ದಾನೆ. ಬೆಟ್ಟ ಬರುತ್ತೆ, ಏರಿ ಬರುತ್ತೆ, ಊರು ಬರುತ್ತೆ ಅಂತ, ಒಂದು ದೇವಸ್ಥಾನ ಬರುತ್ತೆ, ಅಲ್ಲಿ ಎಲ್ಲ ಜ್ಞಾಪ ಮಾಡ್ಕೊಂಡಿದ್ದಾನೆ. ಆಮೇಲೆ ಪಂಡಿತ ಅಂದ್ರೆ ಅದು ಹೇಳಿದೆಲ್ಲ ತಿಳ್ಕೊಂಡು ಇದ್ದಾನೆ. ಪಂಡಿತನಾಗಿ ಮೇಧಾವಿಯಾಗಿ ಮಾರ್ಗವನ್ನು ನಿಶ್ಚಯ ಮಾಡುವ ಸಾಮರ್ಥ್ಯವುಳ್ಳವನಾಗಿ ಕೊನೆಯಾಗಿ ಅವನು ಗಂಧಾರ ದೇಶವನ್ನೇ ಸೇರ್ಕೊಳ್ತಾನೋ, ಸಂಜೆ ಹೊತ್ತು ಸೇರ್ಕೊಂಡ್ಬಿಡ್ತಾನೆ ಹೋಗಿ. ಆದ್ರೆ ಮೂಢಮತಿ ಆದ್ರೆ ಅವನು ಹೇಳಿದ ಒಂದು ಅರ್ಥವೇ ಆಗಲಿಲ್ಲ, ಒಂದು ಜ್ಞಾಪಕ ಇಲ್ಲ ಅಂದ್ರೆ ಮತ್ತೆ ಅಲ್ಲೇ ಸುತ್ತಾ ಇರ್ತಾನೆ. ಅದೇ ಬೇರೆ ಬಂದಿದ್ದೀನೋ ಇನ್ಯಾವುದೋ ಊರು ನೋಡಕ್ ಹೋಗ್ತೀನಿ ಅಂತ ಹೋದ್ರೆ ಅವನು ಗಂಧಾರ ದೇಶಕ್ಕೆ ಹೋಗಲ್ಲ. ದೇಶಾಂತರ ದರ್ಶನ ತ್ರಿಟ್, ಬೇರೆ ದೇಶವನ್ನು ನೋಡ್ಬೇಕು ಅನ್ನೋ ಆಸೆ ಇದ್ದವನು ಗಂಧಾರ ದೇಶಕ್ಕೆ ಹೋಗಲ್ಲ. ಅವನು ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗದೆ ಇದ್ದವನು ಜ್ಞಾಪಕ ಇಟ್ಕೊಂಡು ಅವನು ಹೋಗಲ್ಲ. ಅವನು ಹೇಳಿದ್ದನ್ನೆಲ್ಲ ತಿಳ್ಕೊಂಡು ಆಮೇಲೆ ಜ್ಞಾಪಕ ಇಟ್ಕೊಂಡು ಅದರಂತೆ ಹೋದವನು ಹೇಗೆ ತನ್ನ ದೇಶಕ್ಕೆ ಹೋಗುತ್ತಾನೋ ಅದೇ ರೀತಿ ಈಗ ಅದಾಷ್ಟಾಂತಿಕ. ಯಥಾಯಂ ದೃಷ್ಟಾಂತಃ ವರ್ಣಿತಃ ಸ್ವವಿಷಯೇಭ್ಯೋ ಗಂಧಾರೇಭ್ಯೋ ಪುರುಷಃ ಸ್ವವಿಷಯೇಭ್ಯೋ ಗಂಧಾರೇಭ್ಯೋ ಪುರುಷಃ ತಸ್ಕರೈರಭಿನದ್ಧಾಕ್ಷಃ ಅವಿವೇಕಃ ವಿಮೂಢಃ ಅಶನಾಯಾಪಿಪಾಸಾದಿಮಾನ್ ವ್ಯಾಘ್ರ ತಸ್ಕರಾದ್ಯನೇಕ ಭಯ ಅನರ್ಥ ವ್ರಾತಯುತಂ. ವ್ಯಾಘ್ರ ತಸ್ಕರಾದಿ ಅನೇಕ ಭಯಾದ್ಯರ್ಥ ವ್ಯಾಘ್ರ ತಸ್ಕರಾದ್ಯನೇಕ ಭಯಾನರ್ಥ ವ್ರಾತಯುತಂ. ಅರಣ್ಯಂ ಪ್ರವೇಶಿತಃ ದುಃಖಾರ್ಥಃ ವಿಕ್ರೋಶನ್ ಬಂಧನೇಭ್ಯೋ ಮುಮುಕ್ಷುಸ್ತಿಷ್ಠತಿ ಸ ಕಥಂಚಿದೇವ ಕಾರುಣಿಕೇನ ಕೇನಚಿನ್ ಮೋಕ್ಷಿತಃ ಸ್ವದೇಶಾನ್ ಗಂಧಾರಾನೇವ ಆಪನ್ನಃ ಸುಖಿ ಅಭೂತ್ ನಿರ್ವೃತ ಸುಖಿ ಅಭೂತ್. ಮತ್ತೆ ದೃಷ್ಟಾಂತ ನಿರ್ಣಯ ಮಾಡ್ತಾ ಇದ್ದಾರೆ.
ಈ ದೃಷ್ಟಾಂತ ಯಾವ ರೀತಿ ಇದೆಯೋ, ಹೇಗೆ ನಾವು ಅನ್ವಯ ಮಾಡಿದೀವೋ ಅಂದ್ರೆ ವಿಷಯ ಅಂದ್ರೆ ದೇಶಕ್ಕೆ ವಿಷಯ ಅಂತಾರೆ. ಸ್ವವಿಷಯೇಭ್ಯ ಸ್ವದೇಶೇಭ್ಯ, ತನ್ನ ದೇಶದಿಂದ ಅಂದ್ರೆ ಗಂಧಾರ ದೇಶದಿಂದ ಪುರುಷ ಕಳ್ಳರಿಂದ, ಇಲ್ಲಿ ನೋಡಿ ತಸ್ಕರೈ ಬಹುಶಃ ಹಾಕಿದ್ರು, ತಸ್ಕರ ಏಕವಶ ಹಾಕಿದ್ರು, ಈ ತಸ್ಕರೈ ಹಾಕಿದ್ರು. ಕಳ್ಳರುಗಳಿಂದ ಕಣ್ಕಟ್ಟಲ್ಪಟ್ಟವನಾಗಿ, ಮತ್ತು ಕಣ್ಕಟ್ಟಿದ ಮೇಲೆ ವಿವೇಕ ಆಗಲ್ವಲ್ಲ, ಎಲ್ಲಿ ಹೋಗ್ತಾ ಇದೆ ಏನೂ ಗೊತ್ತಾಗಲ್ಲ. ಕರ್ಕೊಂಡು ಹೋಗಿ ಎಲ್ಲಿ ಹೋಗ ಏನ್ ಗೊತ್ತಾಗುತ್ತೆ? ವಿವೇಕವಿಲ್ಲದೆ ದಿಂಗೂಢ, ಪೂರ್ವ ಪಶ್ಚಿಮ ದಿಕ್ಕು ದಿಕ್ಕು ಯಾವುದು ಗೊತ್ತಾಗದೇನೆ ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಬಾಯಾರಿಕೆಯಿಂದ ನೀರು ಕೊಡ್ತಾ ಇಲ್ಲ, ಹಸಿವಿಂದ ಊಟನೂ ಕೊಡ್ತಾ ಇಲ್ಲ. ಕಳ್ಳರು, ಅಯ್ಯೋ ನಂಗೆ ಹಸಿವು ಆಗ್ತಿದೆ, ನಂಗೆ ಬಾಯಾರಿಕೆ ಆಗ್ತಾ ಇದೆ, ಐ ಕುತ್ಕೊಳ ಹಂಗೆ ಅಂತ ಇದ್ದಾರೆ, ಬೈತಾ ಇದ್ದಾರೆ, ಹೊಡಿತೀನಿ ಅಂತ ಇದ್ದಾರೆ. ಅವನು ಹಸಿವು ಬಾಯಾರಿಕೆಯನ್ನು ಒದ್ದಾಡ್ತಾ ಇದ್ದಾರೆ. ಸಂಜೆವರೆಗೂ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಾಡು ಕಟ್ಬಿಟ್ಟಿದ್ದಾರೆ. ಅವ್ನಿಗೆ ಬಾಯಾರಿಕೆ ಹಸಿವು ಕೂಗ್ಕೊಳ್ತಾ ಇದ್ರು, ನೀರು ಕೊಡ್ತಾ ಇಲ್ಲ, ಊಟನೂ ಕೊಡ್ತಾ ಇಲ್ಲ. ಅಶನಾಪಿಪಾಸಾದಿಗಳಿಂದ ಕೂಡ್ಕೊಂಡವನಾಗಿ, ಅಷ್ಟೇ ಅಲ್ಲ, ಆ ಕಾಡಲ್ಲಿ ಹುಲಿ ಇದೆ. ಯಾವ ಕಾಡು ಕರ್ಕೊಂಡು ಹೋಗಿ ಕಟ್ ಹಾಕಿದೆ ಯಾರೋ ಕಂಬಕ್ಕೆ, ಅಲ್ಲಿ ಹುಲಿ ಇದೆ. ಆಮೇಲೆ ಬೇರೆ ಕಳ್ಳರು ಇದ್ದಾರೆ, ಇನ್ನು ಬೇರೆ ಅನೇಕ ಭಯ, ಹಾವು, ಚಿರತೆ, ಬೇರೆ ಕ್ರೂರ ಪ್ರಾಣಿಗಳು. ಅನರ್ಥ ವ್ರಾತರ ಸಮೂಹ, ನೂರಾರು ದುಃಖ ಸಮೂಹ, ಕಷ್ಟ ಸಮೂಹಗಳಿಂದ ಕೂಡಿಕೊಂಡ ಒಂದು ಅರಣ್ಯಕ್ಕೆ ಪ್ರವೇಶಿಸಲ್ಪಟ್ಟವರಾಗಿದ್ದಾನೆ. ದಬ್ಬದ ಬೇರೆ ತಗೊಂಡಿದ್ದಾರೆ, ಅರಣ್ಯದಲ್ಲಿಗೂ 5-6 ಕಿಲೋಮೀಟರ್ ಒಳಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಎಲ್ಲ ಪ್ರವೇಶಿಸಲ್ಪಟ್ಟವನಾಗಿ, ಅಲ್ಲಿ ದುಃಖಾರ್ಥ, ದುಃಖೇನ ಆರ್ಥ, ದುಃಖದ ಒದ್ದಾಡ್ತಾ ಇದ್ದಾನೆ. ಅಯ್ಯೋ ಸ್ವಾಮಿ, ಬಾಯಾರಿಕೆ, ಹಸಿವು, ಎಲ್ಲಿದ್ದೀನಿ ಗೊತ್ತಿಲ್ಲ, ಯಾರಾದ್ರೂ ಬಂದು ಬಿಡಿಸ್ರಿ, ಯಾರಾದ್ರೂ ಸಹಾಯ ಮಾಡ್ರಿ, ಏನಾದ್ರು ಮಾಡ್ರಪ್ಪ, ಯಾರಾದ್ರು ಬರ್ರಪ್ಪ ಅಂತ ಕಿಚ್ಕೋತಾ ಇದ್ದಾನೆ. ವಿಕ್ರೋಶನ್ ಬಂಧನೇಭ್ಯೋ ಮುಮುಕ್ಷು, ಅಯ್ಯೋ ಬಂಧನದಿಂದ ಬಿಡುಗಡೆ ಹೊಂದಬೇಕು. ಕೈ ಕಟ್ಬಿಟ್ಟಿದ್ದಾರೆ, ಒಂದು ಮರಕ್ಕೆ ಕೈ ಕಟ್ಬಿಟ್ಟಿದ್ದಾರೆ, ಹಿಂದ್ಗಡೆಯಿಂದ ಕಣ್ಣು ಕಟ್ಬಿಟ್ಟಿದ್ದಾರೆ, ಕೈಯೂ ಕಟ್ಬಿಟ್ಟಿದ್ದಾರೆ. ಕಾಡು ಬೇರೆ, ಎಲ್ಲಿ ಬಂದಿದ್ದೀನಿ ಗೊತ್ತಿಲ್ಲ, ನಮ್ಮ ಊರು ಯಾವ ಕಡೆ ಇದ್ರೂ ಗೊತ್ತಿಲ್ಲ. ಅಲ್ಲಿ ಬಿಡುಗಡೆ ಹೊಂದಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದವನಿಗೆ ಏನೋ ಪುಣ್ಯವಶಾತ್ ಯಾವನೋ ಒಬ್ಬ ಕಾರುಣಿಕ, ಕರುಣೆಯಿಂದ ಕೂಡ್ಕೊಂಡವನು, ಅವನು ಬಂದುಬಿಟ್ಟು ಅವನು ಮೋಕ್ಷಿತ, ಅವನು ಕೈ ಬಿಚ್ಚಿ ಕಣ್ಣು ಬಿಚ್ಚಿಬಿಟ್ಟು, ಯಾರಪ್ಪ ನೀನು, ಏನಪ್ಪ ಅಂತ ಹೇಳಿ ಅವನೇನೋ ಹಾಲು ನೀರು ತಂದಿದ್ದ, ಕುಡಿಯಪ್ಪ ನೀರನ್ನ ಹಾಲನ್ನ ಅಂತ ಕೊಟ್ಟು, ಇನ್ನು ಹಣ್ಣು ಗಿಣ್ಣು ಊಟಕ್ಕೂ ಕೊಟ್ಟು, ಅವನಿಗೆ ತನ್ನ ಸ್ವದೇಶಾನ್ ಗಂಧಾರ ನೀವ, ಹೋಗಪ್ಪ ಈ ರೀತಿ ಹೋಗ್ಬೇಡ, ನಿಮ್ಮ ಗಂಧಾರ ದೇಶ ಸಿಗತ್ತೆ, ಈ ಕಡೆ ಹೋಗು, ಹೀಗೋಗು ಅಂತೇಳಿ ಹೇಗೆ ಅವನು ಅದನ್ನು ಹೇಳಿಬಿಟ್ಟು, ಅದರಂತೆ ಅವನು ಗಂಧಾರ ದೇಶವನ್ನೇ ಪಡ್ಕೊಂಡವನಾಗಿ, ಅಪ್ಪ ಮನೆ ಬಂದ್ಮೇಲೆ ಅಪ್ಪ ಸಾಕಾಯ್ತು, ನಿರ್ವೃತ್ತ ಒಳ್ಳೆ ಸುಖಿಯಾದವನಾಗಿ ಆನಂದವಾಗಿ ಹೇಗಿರ್ತಾನೋ, ಈಗ ಅದೇ ರೀತಿ ದಾಷ್ಟಾಂತಿಕ ಈಗ ನಮಗೆ ಏವಮೇವ ಸತಃ ಜಗದಾತ್ಮ ಸ್ವರೂಪಾತ್ ತೇಜೋಬನ್ನಾದಿಮಯಂ ದೇಹಾರಣ್ಯಂ ವಾತ ಪಿತ್ತ ಕಫ ರುಧಿರ ಮೇಧೋ ಮಾಂಸ ಅಸ್ಥಿ ಮಜ್ಜ ಶುಕ್ರ ಕ್ರಿಮಿ ಮೂತ್ರ ಪುರೀಶವತ್. ವಾತ ಪಿತ್ತ ಕಫ ರುಧಿರ ಮೇಧೋ ಮಾಂಸಾಸ್ಥಿ ಮಜ್ಜಾ ಶುಕ್ರ ಕ್ರಿಮಿ ಮೂತ್ರ ಪುರೀಶವತ್. ಶೀತ ಉಷ್ಣಾದ್ಯನೇಕ ದ್ವಂದ್ವ ದುಃಖವಚ್ಚೈದಂ ಶೀತೋಷ್ಣಾದ್ಯನೇಕ ದ್ವಂದ್ವ ದುಃಖವಚ್ಛೇದಂ ಮೋಹಪಟಾಭಿನದ್ಧಾಕ್ಷಃ ಭಾರ್ಯಾ ಪುತ್ರ ಮಿತ್ರ ಪಶು ಬಂಧ್ವಾದಿ ದೃಷ್ಟ ಅನೇಕ ವಿಷಯ ತೃಷ್ಣಾಪಾಶಿತಃ ತೃಷ್ಣಾಗಳಲ್ಲೇ ಪುಣ್ಯಾದಿ ತಸ್ಕರೈಃ ಪ್ರವೇಶಿತಃ ಅಹಂ ಅಮುಷ್ಯ ಪುತ್ರಃ ಮಮ ಏತೆ ಬಾಂಧವಾಃ ಸುಖ್ಯಹಂ ದುಃಖೀ ಮೂಢಃ ಪಂಡಿತಃ ಧಾರ್ಮಿಕಃ ಬಂಧುಮಾನ್ ಜಾತಃ ಮೃತಃ ಜೀರ್ಣಃ ಪಾಪೀ ಪುತ್ರೋ ಮೇ ಮೃತಃ ಧನಂ ಮೇ ನಷ್ಟಂ ಹತೋಸ್ಮಿ
आहतोऽस्मि ಕಸಂಜೀವಿಷ್ಯಾಮಿ ಸಂಜೀವಿಷ್ಯಾಮಿ ಕಾಮೇ ಗತಿ ಕಾಮೇ ಗತಿಃ ಕಿಮ್ಮೇ ತ್ರಾಣಂ ಕಿಮ್ಮೇ ತ್ರಾಣಂ ಇತ್ಯೇವಂ ಇತ್ಯೇವಂ ಅನೇಕ ಶತ ಸಹಸ್ರ ಅನರ್ಥ ಜಾಲವಾನ್ ಅನೇಕ ಶತ ಸಹಸ್ರ ಅನರ್ಥ ಜಾಲವಾನ್ ವಿಕ್ರೋಶನ್ ವಿಕ್ರೋಶನ್ ಕಸಂಚಿದೇವ ಸಂಚಿದೇವ ಪುಣ್ಯಾತಿಶಯಾತ್ ಪುಣ್ಯಾತಿಶಯಾ ಪರಮಕಾರುಣಿಕಂ ಪರಮಕಾರುಣಿಕಂ ಕಂಚಿತ್ ಕಂಚಿತ್ ಸದ್ಬ್ರಹ್ಮಾತ್ಮವಿದಂ ಸಂಬ್ರಹ್ಮಾತ್ಮವಿದಂ ವಿಮುಕ್ತ ಬಂಧನಂ ವಿಮುಕ್ತ ಬಂಧನಂ ಬ್ರಹ್ಮಿಷ್ಠಂ ಬ್ರಹ್ಮಿಷ್ಠಂ ಯದಾ ಆಸಾದಯತಿ ಯದಾ ಆಸಾದಯತಿ ತೇನ ಚ ಬ್ರಹ್ಮವಿದಾ ತೇನ ಚ ಬ್ರಹ್ಮವಿದಾ ಕಾರುಣ್ಯಾತ್ ಕಾರುಣ್ಯಾತ್ ದರ್ಶಿತ ಸಂಸಾರ ವಿಷಯ ದೋಷ ದರ್ಶನ ಮಾರ್ಗ ದರ್ಶಿತ ಸಂಸಾರ ವಿಷಯ ದೋಷ ದರ್ಶನ ಮಾರ್ಗಃ ವಿರಕ್ತಃ ವಿರಕ್ತಃ ಸಂಸಾರ ವಿಷಯೇಭ್ಯಃ ಸಂಸಾರ ವಿಷಯ ನಾಸಿತ್ವಂ ಸಂಸಾರಿ ನಾಸಿತ್ವಂ ಮನುಷ್ಯ ಸಂಸಾರಿ ಪುತ್ರತ್ವಾದಿ ಧರ್ಮವಾನ್ ಮನುಷ್ಯಪುತ್ರಾತ್ವಾದಿ ಧರ್ಮವಾನ್ ಕಿಂತರ್ಹಿ ಕಿಂತರ್ಹಿ ಸತ್ಯತ್ತತ್ವಮಸೀತಿ ಸದ್ಯತ್ ತತ್ವಮಸಿ ಇತಿ ಅವಿದ್ಯಾಮೋಹಪಟಾಭಿಹನಾತ್ ಅವಿದ್ಯಾಮೋಹಪಟಾಭಿನಹಾತ್ ಅಭಿನಹನಾತ್ ಅಭಿನಹನಾತ್ ಮೋಕ್ಷಿತಃ ಮೋಕ್ಷಿತಃ ಗಂಧಾರ ಪುರುಷವಚ್ಚ ಗಂಧಾರ ಪುರುಷವಚ್ಚ ಸದಾತ್ಮಾನಂ ಉಪಸಂಪದ್ಯ ಸ್ವಂ ಸದಾತ್ಮಾನಂ ಉಪಸಂಪದ್ಯ ಸುಖೀ ನಿವೃತ್ತ ಸ್ಯಾತ್ ಸುಖೀ ನಿವೃತ್ತ ಸ್ಯಾತ್ ಚೇತಮೇವಾರ್ಥಮಾಹ ಇತ್ಯೇತಮೇವಾರ್ಥಮಾಹ ಆಚಾರ್ಯವಾನ್ ಪುರುಷೋ ವೇದ ಇತಿ ಆಚಾರ್ಯವಾನ್ ಪುರುಷೋ ವೇದ ಇತಿ. ಒಳ್ಳೆ ಬಾಣ ಕಾದಂಬರಿ ಮಾಡ್ಬಿಟ್ರು ಶಂಕರಾಚಾರ್ಯರು ಕಾವ್ಯ ಈ ರೀತಿ ಇದೆ. ಅಲ್ಲಿ ಆ ಕಳ್ಳರು ಆ ಗಂಧಾರ ಪುರುಷನ ಹೇಗೆ ಕಾಡಲ್ಲಿ ಬಿಟ್ಟು ಮಾಡಿ ಕೊನೆಗೆ ಯಾವ ಕಾರ್ಮಿಕ ಬಂದು ಕಣ್ಣು ಬಿಚ್ಚಿ ಕೈ ಬಿಚ್ಚಿ ಊರಿಗೆ ಕಳಿಸಿದ್ನೋ ಅದೇ ರೀತಿ ಈ ಜೀವಪ್ಪ ಇದಾನಲ್ಲ ಇಲ್ಲಿ ಬಂದಿದ್ದಾನಲ್ಲ ಇವನು ಕೂಡ ಜಗತ್ತೆಂಬ ಆತ್ಮಸ್ವರೂಪ, ಜಗದಾತ್ಮ ಸ್ವರೂಪ, ಜಗತ್ತಿಗೂ ಆತ್ಮವಾಗಿರುವ ತನಗೂ ಆತ್ಮವಾಗಿರುವ ಸದ್ಬ್ರಹ್ಮ ಸ್ವರೂಪದಿಂದ ಅದೇ ತನ್ನ ದೇಶ, ಅದೇ ತನ್ನೂರು, ಅದು ತನ್ನ ಜಾಗ. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ದಾನೆ, ಕಾಡಿಗೆ ಬಂದ್ಬಿಟ್ಟಿದ್ದಾನೆ. ಯಾವ ಕಾಡು? ದೇಹಾರಣ್ಯ. ದೇಹಾರಣ್ಯವೆಂಬ ಕಾಡಿಗೆ ಬಂದ್ಬಿಟ್ಟಿದ್ದಾನೆ. ತನ್ನ ದೇಶ, ತನ್ನ ಜಾಗ, ಸತ್ಸ್ವರೂಪ, ಜಗತ್ತಿಗೆ ಆತ್ಮವಾಗಿರ್ತಕ್ಕಂತಹ ಸದ್ಬ್ರಹ್ಮಾತ್ಮ ಸ್ವರೂಪವೇ ತನ್ನ ಮೂಲ ರೂಪ, ಮೂಲ ದೇಶ, ಮೂಲ ಕ್ಷೇತ್ರ. ನಮ್ಮನೆ ಅಲ್ಲಿದೆ, ಸುಮ್ಮನೆ ಇಲ್ಲಿ ಬಂದಿದ್ದೀನಿ ನಿನಗೆ. ನಮ್ಮನೆ ಯಾವುದು ಅಂದ್ರೆ ಸದಾತ್ಮ ಸ್ವರೂಪ ನಮ್ಮನೆ. ಆ ಸತ್ಸ್ವರೂಪದಿಂದ, ಸತ್ಸ್ವರೂಪ ಇಂಥದ್ದು ಜಗತ್ತಿಗೆ ಆತ್ಮವಾಗಿರ್ತಕ್ಕಂತಹ ಸತ್ಸ್ವರೂಪದಿಂದ ಅವನು ತೇಜೋಬನ್ನಾದಿ ಮಯಂ, ತೇಜಸ್ಸು ಅಪ್ಪು ನೀರು, ಅಪ್ಪುನ ನೀರು, ಅನ್ನ ಅಂದ್ರೆ ಭೂಮಿ, ಅವುಗಳ ಮಯ ಅಂದ್ರೆ ಅವುಗಳಿಂದ ದೇಹ. ತೇಜಸ್ಸು ನೀರು ಅನ್ನ ಅದರ ಮಯವಾಗಿರುವ ದೇಹ. ಆ ದೇಹವೆಂಬ ಅರಣ್ಯಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಯಾರೋ ಅವಿದ್ಯಾ ಕಾಮ ಕರ್ಮ ಕಳ್ಳರು ಈ ಜೀವನನ್ನ ದೇಹಾರಣ್ಯಕ್ಕೆ ಹೋದಂದು ಇಟ್ಬಿಟ್ಟಿದ್ದಾರೆ. ದೇಹಾರಣ್ಯವೆಂಬ ದೊಡ್ಡ ಗೊಂಡಾರಣ್ಯಕ್ಕೆ ಪ್ರವೇಶ ಮಾಡಿದ್ದಾರೆ. ಈ ಅರಣ್ಯದಲ್ಲಿ ಏನೇನಿದೆ? ವಾತ ಅಂದ್ರೆ ವಾತ ಇದೆಯಲ್ಲ, ಬಾ ಕೈ ಕಾಲು ಹಿಡ್ಕೊಳ್ಳೋದು, ಪಿತ್ತ ತಲೆ ತಿರುಗು ಉಷ್ಟ, ಆಮೇಲೆ ಉಷ್ಟ ಆದಿ, ಕಫ ಇದೆಯಲ್ಲ, ಶೀತ ನೆಗಡಿ, ರುಧಿರ ರಕ್ತ, ಮೇದ, ಮಾಂಸ, ಅಸ್ಥಿ ಮೂಳೆ, ಮಜ್ಜ, ಒಬ್ಬು, ಶುಕ್ರ, ಕ್ರಿಮಿಮೂತ್ರ, ಕ್ರಿಮಿಗಳಿವೆ, ಮೂತ್ರ ಪುರುಷ ಇದೆ. ಇದರಿಂದ ತುಂಬೋಗಿರುವ ದೇಹಾರಣ್ಯ. ಆಮೇಲೆ ಶೀತ ಉಷ್ಣ ಮುಂತಾದ ಅನೇಕ ದ್ವಂದ್ವ ದುಃಖದಿಂದ ಕೂಡಿಕೊಂಡದ್ದಾದ ದೇಹಾರಣ್ಯ ಇದು. ಅಲ್ಲಿ ಹಾಗೆ ವ್ಯಾಘ್ರಾದಿಗಳಿದೆಯೋ, ಶೀತೋಷ್ಟಾದಿಗಳೆಂಬ ದ್ವಂದ್ವವೆಂಬ ದುಃಖದಿಂದ ಕೂಡಿಕೊಂಡಂತಹ ಅರಣ್ಯ ಇದು. ಮೋಹಪಟ ಅಭಿನದ್ದಾಕ್ಷ, ಮೋಹವೆಂಬ ಬಟ್ಟೆಯನ್ನು ಕಟ್ಟಾಕೊಂಡ್ಬಿಟ್ಟಿದ್ದಾನೆ ಬುದ್ಧಿಗೆ. ಅವನಿಗೆ ಕಣ್ಣಿಗೆ ಕಟ್ಟಿದ್ರೆ ಇವನಿಗೆ ಮೋಹ ಅನ್ನುವಂತಹ ಬಟ್ಟೆಯನ್ನ ಬುದ್ಧಿ ಎಂಬ ಜ್ಞಾನ ಚಕ್ಷುಷ ಕಟ್ಬಿಟ್ಟಿದ್ದಾರೆ ಆ ಕಳ್ಳರು. ಅವಿದ್ಯಾ ಕಾಮ ಕರ್ಮವೆಂಬ ಕಳ್ಳರು ಮೋಹ ಅನ್ನುವಂತಹ ಬಟ್ಟೆಯನ್ನ ಇವನ ಜ್ಞಾನ ಅನ್ನುವ ಕಣ್ಣಿಗೆ ಕಟ್ಟಾಕ್ಬಿಟ್ಟು ಅವನು ಹೆಂಡತಿ, ಮಕ್ಕಳು, ಗೆಳೆಯರು, ಪಶುಗಳು, ಬಂಧು ಮುಂತಾದ ದೃಷ್ಟವಾದ ಅನೇಕ ವಿಷಯ, ಅದೃಷ್ಟವಾದ ಅನೇಕ ವಿಷಯದಲ್ಲಿರುವ ಆಸೆ, ಆ ಆಸೆಯಿಂದ ಕಟ್ಟಾಕಲ್ಪಟ್ಟವನಾಗಿ ಮೋಹ ಇದೆಯಲ್ಲ, ಮೋಹ ಆದ್ಮೇಲೆ ಆಸೆ ಬರುತ್ತೆ. ಎಲ್ಲ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೆ, ನನ್ನವರು, ನನ್ನ ನೆಂಟರು, ನಮ್ಮವರು ನಿಮ್ಮವರು ಬರೀ ಇಷ್ಟ. ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇ ಸಣ್ಣ ಕ್ಷೇತ್ರ ಇವಂದು. ಈ ದೃಷ್ಟವಾದ ಮತ್ತು ಅದೃಷ್ಟವಾದ ಅನೇಕ ವಿಷಯಗಳಲ್ಲಿರುವ ಆಸೆ ಎಂಬ ಹಗ್ಗದಿಂದ ಕಟ್ಟಾಕಲ್ಪಟ್ಟವನಾಗಿ ಪುಣ್ಯಗಳೇ ಕಳ್ಳರು ಅಂದ್ಬಿಟ್ಟಿದ್ದಾರೆ. ಓಹೋ, ನಾವು ಅವಿದ್ಯಾ ಕಾಮಕರ್ಮ ಕಳ್ಳರು ಅಂದ್ರೆ ಪುಣ್ಯಾದಿ ತಸ್ಕರೈಹಿ, ಆ ಕಳ್ಳರು ಇವನನ್ನು ಇಲ್ಲಿ ದಬ್ಬಿದ್ದಾರೆ.
ಪುಣ್ಯ ಪಾಪಗಳೆಂಬ ಕಳ್ಳರು ಈ ಜೀವಪ್ಪನನ್ನ ತನ್ನ ಸತ್ಸ್ವರೂಪದಿಂದ ಎಳ್ಕೊಂಡು ಬಂದು ದೇಹಾರಣ್ಯಗಳು ಪ್ರವೇಶ ಮಾಡಿಸ್ಬಿಟ್ಟಿದ್ದಾರೆ. ಪ್ರವೇಶಿಸ್ಬಿಟ್ಟಿದ್ದಾರೆ. ಅವನು ಪ್ರವೇಶ ಮಾಡಿದ ಮೇಲೆ ಅಯಂ ಅಹಂ ಅಮುಷ್ಯ ಪುತ್ರ, ನಾನು ಇಂಥವನು, ಐ ಆಮ್ ಸೋ ಅಂಡ್ ಸೋ ಅಂತ ಹೇಳಿ ತನ್ನನ್ನು ಪೂರ್ತಿ ಇಷ್ಟು ಬಯೋಡಾಟಾ, ಹೆಣದ ಬಯೋಡಾಟಾ ಕೊಡ್ತಾನೆ. ಭಾರಿ ಜ್ವರ ಇದ್ದೀನಿ ಅಂತ ಹೇಳಿ, ನಾನು ಇಂಥವನ ಮಗ, ಇವರೆಲ್ಲ ನಮ್ಮ ಬಂಧುಗಳು, ನಾನು ಸುಖಿಯಾಗಿದ್ದೀನಿ, ಈಗ ಸ್ವಾಮಿ ದುಃಖಿ ಆಗ್ಬಿಟ್ಟೆ, ಇವ ಹೆಂಡತಿ ಹೋಗ್ಬಿಟ್ಲು, ಮಗ ಹೋಗ್ಬಿಟ್ಟ, ಅದ ಅಪ್ಪ ಹೋದ್ರು, ಗಂಡ ಹೋದ, ಅಥವಾ ಇನ್ನ ಬಂಧುಗಳು ಹೋದ್ರು ಅಂತ ಹೇಳಿ ದುಃಖಿ ಆದೆ. ಇವ್ ಸ್ವಾಮಿ ಮೂಢನ ಬಿಟ್ಟಿದ್ದೀನಿ, ಏನು ತೋರಿಸ್ತಾ ಇಲ್ಲ ನನಗೆ, ಒಂದು ಹರಿತಾ ಇಲ್ಲ. ಈಗ ನೋಡಿ ಪರವಾಗಿಲ್ಲ, ಪಂಡಿತ ಇದ್ದೀನಿ, ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀನಿ, ಧಾರ್ಮಿಕ, ನಾನು ಒಳ್ಳೆ ಧರ್ಮಾತ್ಮ, ಅಗ್ನೋತ್ತಾಗಿ ಮಾಡುವನು ಅಂತ ಹೇಳಿ ಬಂಧುಗಳುಳ್ಳವನು. ಈಗ ಹುಟ್ಟಿದ್ದೀನಿ, ಯಾವಾಗ ಸಾಯ್ತೀನೋ ಗೊತ್ತಿಲ್ಲ, ಸತ್ತೋಗ್ಬಿಡ್ತೀನಿ ನಾನು, ನನ್ನ ವಯಸ್ಸಾಗ್ಬಿಡ್ತು, ನಂಗೆ ನಡೆಯೋಕ್ಕೂ ಆಗಲ್ಲ, ಸುಸ್ತಾಗತ್ತೆ, ಕಣ್ ಕಾಣಿಸಲ್ಲ. ನೆನ್ನೆ ಒಬ್ರು ಬಂದಿದ್ರು, 86-87 ವರ್ಷ, ಚೆನ್ನಾಗಿ ಅವರು ಜಾತಕ ತಂದಿದ್ದಾರೆ. ಜಾತಕ ಬಂದ್ಬಿಟ್ಟು ನಾನು ಇನ್ನು ಎಷ್ಟು ದಿವಸ ಇರ್ತೀನಿ ಹಾಗೆ ಹೀಗೆ ಅಂತ. ಅಯ್ಯೋ ಗ್ರಹಚಾರವೇ, ಇದು ಏನು ಹೇಳೋರಿಗೆ, ನೀವು ಆಸೆ 100 ವರ್ಷ ಇರ್ತೀನ ಅಂತ ಅವ್ರಿಗೆ. ಹೊಡಿತಾರೆ ಗುರುಗಳೇ, 100 ವರ್ಷ ಇದ್ರೆ ಅದಕ್ಕೆ 100 ವರ್ಷ ಇದ್ದೇನು, ಇನ್ನು 5 ವರ್ಷ ಇರ್ತೀನ, ಇನ್ನು 10 ವರ್ಷ ಇರ್ತೀನ. ಆಸೆ ಬಿಡೋದಿಲ್ಲ ಕಣ್ರಿ, ಭಯಂಕರ ಆಸೆ ಅದು. ವಯಸ್ಸಾಗ್ಬಿಟ್ಟಿದೆ, ಜೀರ್ಣ ಬಿಟ್ಟಿದೀನಿ, ಮಹಾಪಾಪಿ ಕಣ್ರಿ, ಒಂದು ಅಗ್ನಿಹೋತ್ರ ಮಾಡ್ಲಿಲ್ಲ, ಒಂದು ತೀರ್ಥಯಾತ್ರೆ ಮಾಡಿಲ್ಲ, ಒಂದು ದಾನ ಧರ್ಮ ಮಾಡಿಲ್ಲ, ಗೋದಾನ ಮಾಡಿಲ್ಲ, ಹಿರಣ್ಯ ದಾನ ಮಾಡಿಲ್ಲ, ಈ ಒಂದು ದಾನ ಮಾಡಿಲ್ಲ, ಸಾಯ ಹೊಟ್ಬಿಟ್ಟಿದೀನಿ, ಅಯ್ಯೋ ಪಾಪಿ ನಾನು ಅಂತ ಅಂದ್ಕೊಂಡು ಆಡ್ತಾನೆ. ಆಮೇಲೆ ಅಯ್ಯೋ ಸ್ವಾಮಿ, ಮೊನ್ನೆ ನಮ್ಮ ಮಗ ಹೋಗ್ಬಿಟ್ಟ, ಪುತ್ರೋಮಿ ಮೃತಃ, ನನ್ನ ದುಡ್ಡು ಕೂಡ ಯಾರೋ ಕದ್ಕೊಂಡು ಹೋಗ್ಬಿಟ್ರು, ನಾನು ಯಾರಿಗೋ ಕೊಟ್ಟೆ, ಅವ್ರು ವಾಪಸ್ಸೇ ಕೊಡ್ಲಿಲ್ಲ, ಅವ್ರು ಸಿದ್ಧಾಕೊಂಡ್ಬಿಟ್ರು, ದುಡ್ಡು ಕೂಡ ಹೋಯ್ತು, ಅಯ್ಯೋ ನನ್ ಕಷ್ಟವೇ, ಹಾ ನಷ್ಟಂ ಹಾ ಹತೋಸ್ಮಿ, ಸತ್ಯ ಕಣ್ರಿ, ಸತ್ಯ ಮುಗೀತು ಕಣ್ರಿ ನನ್ನ ಕತೆ, ಅಯ್ಯೋ ಹೆಂಗ್ ಬದುಕಲಿ ನಾನು, ನನ್ಗೆ ಯಾರಪ್ಪ ಗತಿ, ನಂಗೆ ಏನಪ್ಪ ಬಲ, ಅಯ್ಯಪ್ಪ ಹಿಂಗಾಯ್ತಲ್ಲ ಅಂತ ಹೇಳಿ ಈ ರೀತಿಯಾಗಿ 100,000 ಅನರ್ಥದ ಬಲೆ ಒಳಗೆ ಸಿಕ್ಕಾಕೊಂಡು ವಿಕ್ರೋಶನ್ ಬಾಯಿ ಬರ್ಕೊಳ್ತಾ ಇದ್ದಾನೆ. ಯಾರು ಬರ್ರಿ, ಸಹಾಯ ಮಾಡ್ರಿ, ಏನಾದ್ರು ಕೊಡ್ರಿ, ಹಸಿವು ತಿನ್ನೋಕ್ ಕೊಡಿ, ಕುಡಿಯೋಕ್ ಕೊಡಿ, ಯಾರಾದ್ರು ಕೊಡಿ, ಮಾಡ್ಕೊಡಿ, ಫ್ಯಾನ್ ಹಾಕ್ರಿ, ಸೆಕೆ ಶೀತ ಆಗ್ತಾ ಇದೆ, ಇದಾಗ್ತಾ ಇದೆ, ಶಾಲೆ ಹೊದಿಸ್ರಿ, ಏನ್ ಒಂಚೂರು ಅದಾದ್ರು ಏನಾದ್ರು ಮಾಡ್ರಿ ಇಲ್ಲ, ಸೆಕೆ ಹಾಕೊಳ್ಳಿ, ಫ್ಯಾನ್ ಹಾಕ್ರಿ, AC ಹಾಕ್ರಿದ್ದೆ, ಚಳಿ ಹಾಕೊಳ್ಳಿ, ಅಯ್ಯೋ ಶಾಲೆ ಹೊದಿಸ್ರಿ, ಬೆಡ್ಶೀಟ್ ಹೊದಿಸ್ರಿ ಇಲ್ಲ, ಎಲ್ಲ ಕೊಟ್ರಿ ತಿನ್ನಕ್ಕೆ ಅಂತಾನೆ. ಬಾಯಾಗಿ ಅಯ್ಯೋ ಒಂದು ಸಣ್ಣ ಕಷ್ಟನೂ ಅನುಭವಿಸಕ್ಕಾಗ್ತಿಲ್ಲ, ಒತ್ತಾಡ್ತಾರೆ, ಕಿರ್ಚ್ಕೊಳ್ತಾರೆ. ವಿಕ್ರೋಶನ್ ಕೂಗ್ಕೋತಾ ಹಚ್ಕೋತಾ ಇರುವಾಗ ಹೇಗೋ ಜನ್ಮಾಂತರ ಯಾವ ಕರ್ಮಯೋಗ ಮಾಡಿದ್ನೋ, ಮಹಾತ್ಮರ ಸಹಯೋಗ ಮಾಡಿದ್ನೋ, ಪುಣ್ಯಾತಿಶಯ ಪುಣ್ಯದ ಹೆಚ್ಚುಗಾರಿಕೆಯಿಂದ ಒಬ್ಬ ಮಹಾತ್ಮ ಸಿಕ್ಬಿಡ್ತಾನೆ, ಕಾರುಣಿಕ. ಅಯ್ಯೋ ಪಾಪ, ಎಲ್ಲ ಸುಮ್ಮನೆ ವೃಥ ಅಜ್ಞಾನದಿಂದ ಇವರು ಒದ್ದಾಡ್ತಾ ಇದ್ದಾರಲ್ಲ, ಇವ್ರ ಅಜ್ಞಾನ ಪರಿಹಾರ ಮಾಡ್ಕೊಂಡ್ರೆ ಇವರೆಲ್ಲರೂ ಆನಂದಿಗಳಾಗಿರ್ಬಹುದಲ್ಲ ಅಂತ ಅವನು ಕಂಡುಕೊಂಡು ಇವರೆಲ್ಲರ ವಿಷಯದಲ್ಲೂ ಕಾರುಣ್ಯವನ್ನು ಹೊಂದಿದವನಾಗಿ, ಅಷ್ಟೇ ಅಲ್ಲ ಸತ್ಯೆಂಬ ಬ್ರಹ್ಮವೇ ನನ್ನ ಆತ್ಮ ಅಂತ ತಿಳ್ಕೊಂಡವನು ಬೇರೆಯವನು, ಸದ್ಬ್ರಹ್ಮಾತ್ಮ ಅಂಶವನನ್ನ, ವಿಮುಕ್ತ ಬಂಧನಂ ಎಲ್ಲಾ ಬಂಧನ ಕಳ್ಸ್ಕೊಂಡಂಥವನನ್ನ, ಬ್ರಹ್ಮಿಷ್ಠನನ್ನ ಯಾವಾಗ ಬಳಿ ಸಾರುತ್ತಾನೋ, ಇವನೇ ನಮ್ಮ ಗುರು, ಇವನನ್ನು ಉದ್ಧಾರ ಮಾಡ್ತಾನೆ ಹೋಗ್ತಾನೋ, ಆ ಬ್ರಹ್ಮಜ್ಞಾನಿಯು ಕಾರುಣ್ಯದಿಂದ, ಪ್ರೇಮದಿಂದ ಒಂದು ಸಂಸಾರದ ವಿಷಯದಲ್ಲಿರ್ತಕ್ಕಂಥ ದೋಷವನ್ನು ತೋರಿಸಿದ್ದ ಮಾರ್ಗಗಳು. ನೋಡಯ್ಯ, ಇದೆಲ್ಲ ಹಚ್ಕೋಬೇಡ, ಇದಕ್ಕೆಲ್ಲ ಪ್ರೇಮ ಕೊಡಬೇಡ, ಈ ಮಾರ್ಗದಲ್ಲಿ ಹೋಗಬೇಡ, ಕರ್ಮಯೋಗ ಮಾಡು, ಭಕ್ತಿ ಯೋಗ ಮಾಡ್ಕೋ, ಅಂತರ್ಮುಖ ಬೆಳೆಸ್ಕೋ, ವೈರಾಗ್ಯ ಬೆಳೆಸ್ಕೋ, ಬ್ರಹ್ಮಚರ್ಯ ಇಟ್ಕೋ, ಶಮದಮಾರಿ ಸಾಧನೆ ಬೆಳೆಸ್ಕೊ ಅಂತೇಳಿ ಎಲ್ಲೆಲ್ಲ ಸಾಧನೆಲ್ಲ ಹೇಳ್ಕೊಟ್ಟು ಅದೆಲ್ಲ ಮಾಡಿಸಿ ತನ್ನ ಜೊತೆ ಇಟ್ಕೊಂಡು ಮಾಡಿಸ್ತಾನೆ. ಅವರಿಂದ ಈ ಸಂಸಾರ ವಿಷಯದಲ್ಲಿರ್ತಕ್ಕಂಥ ದೋಷದ ಮಾರ್ಗವುಳ್ಳವನಾಗಿ ಕೊನೆಗೆ ವಿರಕ್ತನಾಗಿ, ಯಾವುದರಿಂದ ಸಂಸಾರ ವಿಷಯಗಳಿಂದ ವಿರಕ್ತನಾಗಿ, ಆಮೇಲೆ ಅವ್ರು ಹೇಳ್ತಾನೆ, ನೋಡಯ್ಯ ನೀನು ಸಂಸಾರಿ ಅಲ್ಲ ಕಣಯ್ಯ, ನೀನು ಹುಟ್ಟಿದವನಲ್ಲ, ಸಾಯುವನಲ್ಲ, ಇಂಥ ಮಗನೇ ಮುಂತ ಧರ್ಮದಿಂದ ಕೂಡ್ಕೊಂಡವನಲ್ಲ ಎಂಬುದಾಗಿ ಹೇಳುತ್ತಾ, ಏನಾಗಿದ್ಯಾ ಗೊತ್ತಾ, ತತ್ವಮಸಿ, ಯಾವ ಸತ್ತೆಂಬ ಜಗತ್ಕಾರಣವಾದ ಬ್ರಹ್ಮ ಉಂಟೋ ಅದೇ ನೀನಾಗಿದ್ದೀಯಾ. ನೀ ದೇಹೇಂದ್ಯ ಪಂಜರಾಧ್ಯಕ್ಷನಲ್ಲ, ದೇಹೇಂದ್ಯ ಮನೋಬುದ್ಧಿ ರೂಪದವನಲ್ಲ, ನೀನು ಜಗತ್ಕಾರಣವಾದ ಸತ್ಯ ನೀನಾಗಿರುವೆ ಎಂಬುದಾಗಿ ಹೇಳುತ್ತಾ, ಅವಿದ್ಯಾ ಮೋಹ ಪಟ ಅಭಿನಹನ, ಅವಿದ್ಯೆಯಿಂದಾದ ಮೋಹವೆಂಬ ಬಟ್ಟೆಯನ್ನ ಬಿಚ್ಚಿಬಿಡ್ತಾನೆ, ಕಳಿಸ್ಬಿಡ್ತಾನೆ. ಅಜ್ಞಾನದಿಂದಾದ ಮೋಹ,
ತಪ್ಪಾದ ಜಾಗದಲ್ಲಿಟ್ಟಂತಹ ಪ್ರೇಮವೇ ಮೋಹ. ಅದಕ್ಕೆ ಅಜ್ಞಾನ ಕಾರಣ. ಅಜ್ಞಾನದಿಂದ ಅಯ್ಯೋ ನನ್ನ ಮಗ ಅಮೆರಿಕದಲ್ಲಿದ್ದಾನೆ, ಏನ್ ಮಾಡ್ತಾನೋ, ಊಟ ಮಾಡ್ತಾನೋ ಇಲ್ವೋ, ಅವ್ನಿಗೇನು ಬರೀ ಅನ್ನ ತಿನ್ಕೊಂಡು ಹೋಗ್ಬಿಡ್ತಾನೆ ಕಾಣುತ್ತೆ, ಅವ್ನಿಗೆ ಏನಾದ್ರು ಮಾಡಿ ಕೊಟ್ಟು ಕಳಿಸ್ತೀನಿ. ಯಾರಾದ್ರು ಅಮೆರಿಕ ಹೋಗೋರಿದ್ರೆ ಅವ್ರ ಹತ್ರ ಒಂದು ಚಕ್ರಿ ಇಕ್ಲಿನೋ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಅದು ಇದು ಮಾಡಿ ಕೊಟ್ಟು ಕಳಿಸ್ತೀನಿ, ತಿನ್ಲಿ, ಊಟ ಮಾಡ್ಲಿ, ಪಾಪ ಕಷ್ಟಪಡ್ತಾನೆ ಅಂತೇಳಿ ಏನೇನೋ ಮಾಡ್ತಾನೆ. ಅವನು ಅಲ್ಲಿದ್ದಾನೆ, ಅವ್ನು ಏನು ನೋಡ್ಕೊಳ್ತಾರೋ ಇಲ್ವೋ, ನನ್ನ ಸೊಸೆ ನೋಡ್ಕೊಳ್ತಾಳೋ ಇಲ್ವೋ, ಅವನನ್ನ ಅವನು ಊಟ ಕೊಡ್ತಾಳೋ ಇಲ್ವೋ, ಅವ್ರು ಏನು ಮಾಡ್ತಾಳೋ ಇಂಥದ್ದು, ಇದೆಲ್ಲ ಕುರುಡು ಮೋಹ. ಅಯ್ಯೋ 80 ವರ್ಷ ಆಗಿರುತ್ತೆ, ನನ್ನ ಸೊಸೆ ನನ್ನ ಮಗನ್ ನೋಡ್ಕೊಳ್ತಾಳ, ಮಮ್ಮ ನೋಡ್ಕೊಳ್ತಾಳ, ಏನೇನೋ ಕಲ್ಪನೆಗಳು, ಭ್ರಾಂತಿ, ಏನೇನೋ ಹುಚ್ಚು ಭ್ರಾಂತಿಯಿಂದ ಊಹೆ ಮಾಡೋಕ್ಕಾಗಲ್ಲ. ಈ ಅವಿದ್ಯೆಯಿಂದಾದ ಒಂದು ಮೋಹವೆಂಬ ಬಟ್ಟೆಯನ್ನ ಬಿಚ್ಚಿಬಿಟ್ಟು ಇದರಿಂದ ಬಿಡುಗಡೆ ಹೊಂದಿಸಿ ಗಂಧಾರ ದೇಶವನ್ನ ಮುಟ್ಟಿಸಿದ ಹಾಗೇನೆ ತನ್ನ ಸತ್ಸ್ವರೂಪನಾದ ಪರಮಾತ್ಮನನ್ನೇ ಸೇರಿಕೊಂಡು ಸುಖಿಯಾಗಿರ್ತಾನೆ. ಆಮೇಲೆ ಓ ಸ್ವಾಮಿ, ನಿಮ್ಮ ಕಾರುಣ್ಯದಿಂದ, ನನ್ನ ಉಪದೇಶದಿಂದ ನನ್ನ ಅಜ್ಞಾನ ಹೋಯಿತು, ನಾನು ಮುಕ್ತನಾದೆ, ಸದ್ಬ್ರಹ್ಮಾತ್ಮ ಸ್ವರೂಪವನ್ನು ಪಡ್ಕೊಂಡೆ, ಸುಖಿಯಾಗಿದ್ದೀನಿ, ಆನಂದವಾಗಿದ್ದೀನಿ ಅಂತೇಳಿ ಯಾವ ರೀತಿ ಆದವನಾಗುತ್ತಾನೋ ಅದನ್ನು ಪಡ್ಕೊಂಡವನಾಗಲಿ ಎಂಬುದನ್ನು ಹೇಳುವುದಕ್ಕೋಸ್ಕರವಾಗಿ, ಅದಕ್ಕೋಸ್ಕರವಾಗಿಯೇ ಶ್ರುತಿ ಹೇಳ್ತಾ ಇದೆ, ಆಚಾರ್ಯವಾನ್ ಪುರುಷೋ ವೇದ. ಅಲ್ಲಿ ಹೇಗೆ ಒಳ್ಳೆ ಕಾರುಣಿಕವಂತನಾದನಿಂದ ಗಂಧಾರ ದೇಶಕ್ಕೆ ಹೋಗ್ತಾನೋ, ಒಳ್ಳೆ ಸದ್ಬ್ರಹ್ಮಾತ್ಮ ಸ್ವರೂಪವನ್ನು ಕಂಡುಕೊಂಡ ಗುರುವಿನಿಂದ ಈತ ಆ ಬ್ರಹ್ಮ ಸ್ವರೂಪವನ್ನು ಕಂಡುಕೊಂಡ್ಬಿಡ್ತಾನೆ, ತಿಳ್ಕೊಂಡ್ಬಿಡ್ತಾನೆ. ಆತ್ಮಜ್ಞಾನವೇ ಬೇಕು ಅಂದ್ರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಆ ಪರಬ್ರಹ್ಮವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಕು, ಆ ತತ್ವಜ್ಞಾನಿಯಾದ ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಇದ್ದು ಅವರು ಹೇಳುವ ಮಾರ್ಗದಂತೆ ಅನುಸರಣೆ ಮಾಡಿ, ಅವರು ಶಮದಮಾದಿಗಳನ್ನು ಉಪದೇಶ ಮಾಡ್ತಾರೆ, ಸತ್ಯ ಅಹಿಂಸಾ ಬ್ರಹ್ಮಚರ್ಯವನ್ನು ಹೇಳ್ತಾರೆ, ಕರ್ಮಯೋಗವನ್ನು ಹೇಳ್ತಾರೆ, ಭಕ್ತಿಯೋಗವನ್ನು ಹೇಳ್ತಾರೆ, ಮಧ್ಯ ಮಧ್ಯೆ ತತ್ವೋಪದೇಶವನ್ನು ಮಾಡ್ತಾ ಹೋಗ್ತಾರೆ. ತಿಳಿಸ್ಕೊಟ್ಟು ಒಂದು 4-6 ವರ್ಷಕ್ಕೆ ಅಥವಾ 16 ವರ್ಷಕ್ಕೆ ಒಳ್ಳೆ ಪ್ಯೂರಿಫೈ ಆಗಿ ಅಪ್ಪಟ ಬಂಗಾರ 24 ಕ್ಯಾರೆಟ್ ಆದ್ಕೊಳ್ಳೆ ಅವನಿಗೆ ತತ್ವೋಪದೇಶ ಆಗುತ್ತಲೂ ತತ್ವಜ್ಞಾನ ಬಿಡುತ್ತೆ, ಮುಕ್ತನಾಗ್ಬಿಡ್ತಾನೆ. ತತ್ವಜ್ಞಾನ ಮುಕ್ತನಾಗ್ಬಿಟ್ರೆ ಇದನ್ನ ಆಚಾರ್ಯವಾನ್ ಪುರುಷ ವೇದ. ಆಚಾರ್ಯವಂತನಾದವನು, ಆಚಾರ್ಯವನ್ನು ಹೊಂದಿರ್ತಕ್ಕವನು ಆ ಪುರುಷನನ್ನು ತಿಳ್ಕೊಳ್ತಾನೆ, ಮುಕ್ತನಾಗ್ತಾನೆ ಎಂಬುದನ್ನ ಶ್ರುತಿ ಹೇಳ್ತಾ ಇದೆ. ತಸ್ಯಾಸ್ಯ ಏವಂ ಆಚಾರ್ಯವತಃ ಮುಕ್ತ ಅವಿದ್ಯಾಭಿನಹನಸ್ಯ ತಾವದೇವ ಕಾಲಃ ಚಿರಂ ಕ್ಷೇಪಃ. ಆ ಈತನಿಗೆ, ಆ ಶಿಷ್ಯನಿಗೆ ಎಂಥ ಈ ರೀತಿ ಒಳ್ಳೆ ಸದ್ಬ್ರಹ್ಮಾತ್ಮ ಸ್ವರೂಪವನ್ನು ಕಂಡುಕೊಂಡ ಆಚಾರ್ಯನನ್ನು ಹೊಂದಿದವನಿಗೆ, ಬ್ರಹ್ಮಜ್ಞಾನಿಯಾದ ಆಚಾರ್ಯನನ್ನೇ ಗುರುವಾಗಿ ಹೊಂದಿರತಕ್ಕಂತಹ ಶಿಷ್ಯನಿಗೆ ಉಪದೇಶವಾಗುತ್ತಲೂ ಅವನು ಮುಕ್ತನಾಗಿ ಅವಿದ್ಯಾ ಅನ್ನುವಂಥ ಕಣ್ಬಟ್ಟೆಯನ್ನು ಕಳ್ಸ್ಕೊಂಡಂಥವನಿಗೆ, ಮುಕ್ತನಾಗ್ಬಿಟ್ಟು ಅವಿದ್ಯಾ ಅನ್ನುವಂಥ ಬಟ್ಟೆ ಕಳ್ಸ್ಕೊಂಡ್ಬಿಡ್ತಾನೆ. ಕಳ್ಸ್ಕೊಂಡವನಿಗೆ ಇನ್ನು ಮುಕ್ತನಾಗೋದಕ್ಕೆ ಎಷ್ಟಪ್ಪ ತಡ ಅಂತಂದ್ರೆ ಇಷ್ಟೇ ತಡ, ಜಾಸ್ತಿ ತಡ ಇಲ್ಲ. ಅಷ್ಟೇ ಕಾಲ ಅವನು ಕಾಯ್ಬೇಕು ಇದಾಗಕ್ಕೆ. ಎಷ್ಟು ಯಾವುದಕ್ಕೆ? ಸದಾತ್ಮ ಸ್ವರೂಪ ಸಂಪತ್ತೇ ಇತಿ ವಾಕ್ಯಶೇಷ. ಸದ್ಬ್ರಹ್ಮಾತ್ಮ ಸ್ವರೂಪವನ್ನು ಸೇರಿಕೊಳ್ಳುವುದಕ್ಕೆ ಅಷ್ಟೇ ತಡ, ಅಷ್ಟೇ ಹೊತ್ತು, ಅಷ್ಟೇ ಕಾಲ ಅವನು ಕಾಯ್ಬೇಕು. ಎಷ್ಟೊತ್ತು? ಕಿಯಾನ್ ಕಾಲ ಚಿರಮಿತಿ, ಎಷ್ಟು ಕಾಲ ತಡ ಅವನಿಗೆ, ಎಷ್ಟೊತ್ತು ಅವನು ಕಾಯ್ಬೇಕು, ಎಷ್ಟೊತ್ತು ಅವನಿಗೆ ಇರುತ್ತೆ ಅಂತ ಹೇಳಿದ್ರೆ ಯಾವನ್ನ ವಿಮೋಕ್ಷೆ, ಎಲ್ಲಿವರೆಗೆ ಈ ದೇಹದಿಂದ ಬಿಡುಗಡೆ ಹೊಂದುವುದಿಲ್ಲವೋ, ಅವೇ ಸಾಯೋದಿಲ್ಲವೋ ಅಂತ. ದೇಹ ಸಾಯೋದೇ ತಡ. ದೇಹ ಸತ್ತೋಯ್ತು ಅಂದ್ರೆ ಮತ್ತೆ ಜನ್ಮಾಂತರಕ್ಕೆ ಹೋಗಲ್ಲ. ದೇಹ ಸಾಯುವವರೆಗೆ ಈ ದೇಹದಲ್ಲಿ ಇರ್ತಾರೆ. ದೇಹ ಸಾಯುತ್ತಲೇ ಅವನು ಮುಕ್ತನಾಗ್ಬಿಡ್ತಾನೆ. ಗಡಿಗೆ ಒಡೆದು ಕೂಡಲೇ ಗಡಿಗೆ ಒಳಗಿರೋ ದೀಪ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಹಾಗೇನೆ ಅವನು ಜ್ಞಾನಿ ದೇಹ ಬಿಡುತ್ತಲೂ ಸರ್ವಾತ್ಮದ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾರೆ. ಹಾಗೆ ಬದುಕಿರುವಾಗ ಬೇರೆ ಆಗಿರ್ತಾನೋ? ಬದುಕಿರುವಾಗೂ ಬೇರೆ ಆಗಿರಲ್ಲ. ಅವನ ಅನುಭವಗಳಿಂದ ಅವನ ಜ್ಞಾನ ಆದ ಕೂಡಲೇ ಮುಕ್ತ. ವ್ಯವಹಾರ ದೃಷ್ಟಿಯಿಂದ ಸತ್ ಮೇಲೆ ಏನಾಗ್ತಾನೆ ಅಂದ್ರೆ ಜನ್ಮಾಂತರಕ್ಕೆ ಹೋಗಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ ಬ್ರಹ್ಮದಲ್ಲಿ ಸೇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸತ್ ಮೇಲೆ ಬ್ರಹ್ಮದಲ್ಲಿ ಸೇರ್ತಾನೆ ಅಂತ ಅರ್ಥ ಅಲ್ಲ. ಬ್ರಹ್ಮಾತ್ಮ ಭಾವ ಬದುಕಿದ್ದಾಗೂ ಸತ್ ಮೇಲೂ ಒಂದೇ, ಅದು ಪಡೆಯೋದಲ್ಲ, ಆಗೋದಲ್ಲ. ವಿಮೋಕ್ಷೆ ನನ್ನ ವಿಮೋಕ್ಷತೆ ಇತ್ಯೇತದ್ ಪುರುಷ ವ್ಯಕ್ತಿಯೇನ.
ನ ವಿಮೋಕ್ಷ್ಯತೆ ಇತ್ಯೇತತ್ ಪುರುಷವ್ಯತ್ಯಯೇನ. ವಿಮೋಕ್ಷೆ ಉತ್ತಮ ಪುರುಷ ಇದೆ, ಅದನ್ನ ಪ್ರಥಮ ಪುರುಷಕ್ಕೆ ಬದಲಾಯಿಸ್ಕೊಳ್ಳಿ. ಎಲ್ಲಿವರೆಗೆ ಬಿಡುಗಡೆ ಆಗೋದು, ಆ ಬಿಡುಗಡೆ ನಾನು ಆಗದೇ ಇದ್ದವನಾಗ್ತೀನೋ ಅಂತಿದೆ, ಆಗದೇ ಇದ್ದವನಾಗ್ತೀನೋ ಎಲ್ಲಿವರೆಗೆ ನಾನು ಆಗುವುದಿಲ್ಲವೋ ಅಂತ. ವಿಮೋಕ್ಷತೆ ಅಂತೇಳಿ ಪ್ರಥಮ ಪುರುಷಕ್ಕೆ ಅದನ್ನು ಬದಲಾಯಿಸ್ಕೋಬೇಕು. ವಿಮೋಕ್ಷೆ ಉತ್ತಮ ಪುರುಷ ಇಲ್ಲಿ ಯಾರೋ ವ್ಯಕ್ತಿ ಹೇಳ್ತಾ ಇರೋದಲ್ಲ. ಒಬ್ಬ ಜ್ಞಾನಿಯಾದವನಿಗೆ ಎಲ್ಲಿವರೆಗೆ ಪ್ರಾರಬ್ಧ ಕರ್ಮ ನಿಮಿತ್ತದಿಂದ ದೇಹ ತೋರ್ಕೊಂಡಿರುತ್ತೋ ಅಲ್ಲಿವರೆಗೆ ಪ್ರಾರಬ್ಧ ಕರ್ಮ ಅನುವರ್ತಿತವಾಗ್ತಾ ಇರುತ್ತೆ ಅಂತ ನಮ್ಮ ದೃಷ್ಟಿಯಿಂದ. ದೇಹ ಬಿದ್ದೋಗುತ್ತಲೋ ಬಿಟ್ಟೋಗ್ಬಿಟ್ಟೇನೆ ಮುಕ್ತರಾಗ್ಬಿಡ್ತಾನೆ. ಸಾಮರ್ಥ್ಯಾತ್ ಏನ ಕರ್ಮಣ ಶರೀರಮಾರಬ್ಧಂ ತಸ್ಯ ಉಪಭೋಗೇನ ಕ್ಷಯಾತ್ ದೇಹಪಾತೋ ಯಾವದಿತ್ಯರ್ಥಃ. ದೇಹಪಾತೋ ಯಾವದ್ ಇತ್ಯರ್ಥಃ. ಅರ್ಥಪದದಿಂದ ಏನ್ ತೀರ್ಮಾನ ಆಗತ್ತೆ ಅಂದ್ರೆ, ಯಾವ ಕರ್ಮ ಸಮೂಹದಿಂದ ಈ ಬ್ರಹ್ಮಜ್ಞಾನಿ ಶರೀರವು ತಯಾರಾಗಿತ್ತೋ, ಬ್ರಹ್ಮಜ್ಞಾನಿ ಆಗ್ಬಿಟ್ನಲ್ಲ, ಈಗ ಬ್ರಹ್ಮಜ್ಞಾನಿ ಆದ್ಮೇಲೆ ಆ ಜ್ಞಾನಿಯ ಶರೀರ ಯಾವ ಕರ್ಮದಿಂದ ತಯಾರಾಗಿತ್ತೋ ಆ ಕರ್ಮಗಳನ್ನೆಲ್ಲ ಅನುಭವಿಸಿದ ನಂತರ ಅದೆಲ್ಲ ಮುಗಿದು ಹೋದ್ಮೇಲೆ ದೇಹಪಾತವಾದ ನಂತರ ಮುಕ್ತನಾಗ್ಬಿಡ್ತಾನೆ ಅಂತ. ದೇಹಪಾತ ನಂತರ ಮುಕ್ತಿ ಆಗ್ತಾ ಇಲ್ಲ, ದೇಹಪಾತ ನಂತರ ಮುಕ್ತನೇ ಆಗೋದು, ಹೌದು ಬೇರೆ ಕಡೆ ಹೋಗಲ್ಲ ಅಂತ ಅಷ್ಟೇ ಹೊರತು ಆಗ ಮುಕ್ತನಾಗ್ತಾನೆ ಅಂತ. ಮೋಕ್ಷಕ್ಕೆ ಕಾಲ ಅಲ್ಲ, ದೇಹ ಬಿಡೋದು ಕಾಲ ಅಷ್ಟೇ. ಜ್ಞಾನವಾದ ಕುಳಿಯೋದು ಮೋಕ್ಷವಾಗಿದೆ ಅವನಿಗೆ. ಮೋಕ್ಷ ತತ್ವಜ್ಞಾನವಾದ ಸಮಸಮಯದಲ್ಲೇ ಆಗಿದೆ. ಆದರೆ ದೇಹ ಸ್ಥಿತಿಯನ್ನ ಒಪ್ಕೊಂಡು ಇಟ್ಕೊಂಡು ವ್ಯವಹಾರ ದೃಷ್ಟಿಯಿಂದ ದೇಹ ಬಿಡುತ್ತಲೂ ಜನ್ಮಾಂತರಕ್ಕೆ ಹೋಗಲ್ಲ. ಅಜ್ಞಾನಿಗಳಾದವ್ರು ಹೇಗೆ ಲೋಕಾಂತರಕ್ಕೆ ಜನ್ಮಾಂತರಕ್ಕೆ ಹೋಗ್ತಾರೋ ಆ ರೀತಿ ಇವನು ಹೋಗಲ್ಲ, ಇವನಿಗೆ ಜನ್ಮಾಂತರ ಪ್ರಾಪ್ತಿ ಆಗೋಲ್ಲ. ಅತ್ರ ಬ್ರಹ್ಮ ಸಮಷ್ಣುತೆ, ಇಲ್ಲಿಯೇ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ ಅಂತ. ಅಥ ತದೈವ ಸತ್ಸಂಪತ್ಯತೆ ಇದು ಪೂರ್ವಸು. ಅಥ ತದೈವ ಸಂಪತ್ಯತೆ ಇತಿ ಪೂರ್ವವತ್. ಯಾಕೋ ಹಿಂದಾಗುತ್ತೆ ಕಣ್ಕೊಳ್ಳೋನಿಗೆ ಸತ್ಸಂಪತ್ ಹೊಂದಿಯೇನು ಅಂತಿದೆ, ಹೊಂದೇನು ಹೊಂದುತ್ತಾನೋ ಅಂತ ಮಾಡ್ಕೋಬೇಕು. ಪ್ರಥಮ ಪುರುಷನ ಹಿಂದಿನಂತೆ ವಿಮೋಕ್ಷತೆ ಅಂತ ಹೇಗೆ ಮಾಡ್ಕೊಳ್ಳೋದು, ಸತ್ಸಂಪತ್ಸೇನಿಗೂ ಸತ್ಸಂಪತ್ಸತೆ ಅಂತ ಮಾಡ್ಕೋಬೇಕು. ಪ್ರಥಮ ಪುರುಷಕ್ಕೆ ಬದಲಾಯಿಸ್ಕೊಳ್ಳಿ ಅಂತ ಇದ್ದಾರೆ ಭಾಷೆಕಾರರು. ಯಾರಾದ್ರೂ ಜ್ಞಾನಿ ಯಾವಾಗ ನನ್ನ ಬಿಡಿ ಹೊಂತೀನೋ ಆಗಲೇ ಮುಕ್ತನಾಗ್ತೀನಿ ಅಂತ ಜ್ಞಾನಿ ಹೇಳ್ಕೊಂಡ ವಾಕ್ಯ ತಗೊಂಡ್ರೆ ಉತ್ತಮ ಪುರುಷವು ಹೊಂದತ್ತೆ. ಸಾಮಾನ್ಯವಾದ ವಾಕ್ಯ ಇಟ್ಕೊಂಡ್ರೆ ಪ್ರಥಮ ಪುರುಷ ಇಟ್ಕೊಳ್ತಾರೆ, ಸಂಪತ್ತಿ ಆಗುತ್ತಾನೆ ಎಂದರೆ. ನಹಿ ದೇಹ ಮೋಕ್ಷಸ್ಯ ಸಂಪತ್ತೇಶ್ಚ ಕಾಲಭೇದೋಸ್ತಿ ಯೇನ ಅಥ ಶಬ್ದಃ ಅನಂತರ್ಯಾರ್ಥ ಸ್ಯಾತ್. ನೋಡಿ, ಇಲ್ಲೇ ಗೊತ್ತಾಗುತ್ತೆ ದೇಹ ಬಿಡುಗಡೆ ಹೊಂದುವುದಕ್ಕೂ ಸತ್ಸಂಪತ್ತಿ ಆಗೋದಕ್ಕೂ ಕಾಲಭೇದವಿಲ್ಲ ಅಂತ. ನೋಡಿ, ದೇಹ ಭೇದವಾದ ಮೇಲೆ ಜ್ಞಾನ ಆಗೋಕೆ ಅವಕಾಶ ಇಲ್ಲ. ದೇಹ ಇದ್ದಾಗಲೇ ಜ್ಞಾನವಾಗೋದು. ದೇಹ ಭೇದ ಆದ್ಮೇಲೆ ಅವನು ಸೇರ್ಕೊಳ್ತಾನೆ ಅಂದ್ರೆ ಸೇರ್ಕೊಳಕ್ಕೆ ಏನ್ ಕಾರಣ? ಹಿಂದೆ ಜ್ಞಾನವಾಗಿದ್ದೆ, ಜ್ಞಾನವಾದದ್ದವನಾದ್ರಿಂದ ದೇಹ ಬಿದ್ದುಗಳೇ ಸೇರ್ಕೊಳ್ತಾನೆ ಅಂತ. ಆದ್ರಿಂದ ದೇಹ ಬಿಡೋದಕ್ಕೂ ಸತ್ಸಂಪತ್ತಿ ಆಗೋದಕ್ಕೂ ಮಧ್ಯೆ ಅಬ್ಸ್ಟಿಕಲ್ ಇಲ್ಲ, ತಡೆ ಇಲ್ಲ, ವ್ಯವಧಾನ ಇಲ್ಲ, ಕಾಲಭೇದ ಇಲ್ಲ. ಹಾಗಿದ್ದಿದ್ರೆ ಅಥ ಆಮೇಲೆ ದೇಹ ಬಿದ್ದ ಮೇಲೂ ಸೂಕ್ಷ್ಮ ಶರೀರ ಲಿಂಗ ಶರೀರದಿಂದ ಬ್ರಹ್ಮನ್ ಕಂಡುಕೊಂಡು ಲೋಕಾಂತರಕ್ಕೆ ಹೋಗಿ ಅಲ್ಲಿ ಪಡ್ಕೊಳ್ತಾನೆ ಹಾಗೆ ಹೇಳ್ಬೇಕಾಗಿತ್ತು. ದೇಹ ಬಿದ್ದ ಕೂಡಲೇ ಸೇರ್ಕೊಳ್ತಾನೆ ಅಂದ್ರೆ ಮುಂಚೆ ಸೇರ್ಕೊಂಡವನೇ. ಆಗ ದೇಹ ಬಿದ್ದ ಮೇಲೆ ಕೇಳಿದ ಎಲ್ಲಿ ಹೋಗಿ ಏನು ಜ್ಞಾನಿ ಸತ್ ಮೇಲೆ ಏನಾಗ್ತಾನೆ ಅಂದ್ರೆ ಬ್ರಹ್ಮವೇ ಆಗ್ತಾನೆ ಅಂತ ಉತ್ತರ. ಸತ್ ಮೇಲೆ ಏನಾಗ್ತಾನೆ ಅಂತ ಕೇಳಿದ್ರೆ ಬ್ರಹ್ಮ ಆಗ್ತಾನೆ ಅಂತ ಉತ್ತರ ಹೊರತು ಸತ್ ಮೇಲೆ ಬ್ರಹ್ಮ ಆಗ್ತಾನೆ ಅಂತ ಅರ್ಥ ಅಲ್ಲ. ಬದುಕಿದ್ದಾಗ ಬೇರೆ ಆಗಿದ್ದು ಸತ್ ಮೇಲೆ ಇನ್ನೊಂದು ಆಗೋಲ್ಲ. ಅದನ್ನ ಇದು ಗೌಣ. ಸತ್ ಮೇಲೆ ಬ್ರಹ್ಮ ಆಗ್ತಾನೆ ಅನ್ನೋದು ಗೌಣವೇ ಹೊರತು ಬದುಕಿರುವಾಗಲೇ ಬ್ರಹ್ಮಾತ್ಮ ಪ್ರಾಪ್ತಿ ಅವನಿಗಾಗತ್ತೆ. ನನು ಯಥಾ ಸದ್ವಿಜ್ಞಾನಾನಂತರಮೇವ ದೇಹಪಾತಃ ಸತ್ಸಂಪತ್ತಿಶ್ಚ ನ ಭವತಿ ಕರ್ಮಶೇಷವಶಾತ್ ತಥಾ ಅಪ್ರವೃತ್ತ ಫಲಾನಿ ಪ್ರಾಜ್ಞಾನೋತ್ಪತ್ತೇಃ ಜನ್ಮಾಂತರ ಸಂಚಿತಾನ್ಯಪಿ ಕರ್ಮಾಣಿ ಸಂತಿ ಇತಿ ತತ್ಫಲೋಪಭೋಗಾರ್ಥಂ
ಭೋಗಾರ್ಥಂ ಪತಿತೆ ಅಸ್ಮಿನ್ ಶರೀರೇ ಪತಿತೆ ಅಸ್ಮಿನ್ ಶರೀರೆ ಶರೀರಾಂತರಂ ಶರೀರಾಂತರಂ ಆರಬ್ಧವ್ಯಂ ಆರಬ್ಧವ್ಯಂ ಉತ್ಪನ್ನೇ ಚ ಜ್ಞಾನೇ ಉತ್ಪನ್ನೇ ಚ ಜ್ಞಾನೇ ಯಾವಜ್ಜೀವಂ ವಿಹಿತಾನಿ ಪ್ರಸಿದ್ಧಾನಿ ವಾ ಕರ್ಮಾಣಿ ಕರೋತ್ಯೇವ ಯಾವಜ್ಜೀವಂ ವಿಹಿತಾನಿ ಪ್ರತಿಷಿದ್ಧಾನಿ ವಾ ಕರ್ಮಾಣಿ ಕರೋತ್ಯೇವ ಇತಿ ತತ್ಫಲೋಪಭೋಗಾರ್ಥಂಚ ತತ್ಫಲೋಪಭೋಗಾರ್ಥಂಚ ಅವಶ್ಯಂ ಶರೀರಾಂತರಂ ಆರಬ್ಧವ್ಯಂ ಅವಶ್ಯಂ ಶರೀರಾಂತರಂ ಆರಬ್ಧವ್ಯಂ ತತಶ್ಚ ಕರ್ಮಾಣಿ ತತಶ್ಚ ಕರ್ಮಾಣಿ ತತಃ ತತಶ್ಚ ಕರ್ಮಾಣಿ ತತಃ ಅಥ ಎರಡು ಸಲ ತತಃ ಅದಕ್ಕೆ ಮತ್ತೆ ತತಶ್ಚ ಶರೀರಂ ಅಂತ ತತಶ್ಚ ಕರ್ಮಾಣಿ ತತಶ್ಚ ಶರೀರಂ ತತಃ ಹೀಗೆ ಮಾಡ್ಕೋಬಹುದಲ್ಲ ಅಂತ. ಸ್ವಾಮಿ ನೀವೇ ಹೇಳಿದ ಹಾಗೇನೆ ಸದ್ವಿಜ್ಞಾನವಾದ ಕೂಡಲೇ ಅವನು ಮೋಕ್ಷವಾಗಿಲ್ಲ, ದೇಹಪಾತವಾದ ಮೇಲೆ ಸತ್ಸಂಪತ್ತಿ ಆಗತ್ತೆ ಅಂತ ಅನ್ನೋದಾದ ದೇಹಪಾತಃ ಸತ್ಸಂಪತ್ತಿಷ್ಟೇ ನಭವತಿ. ಸದ್ವಿಜ್ಞಾನ ಮಾತ್ರದಿಂದಲೇ ದೇಹಪಾತವೂ ಆಗಲ್ಲ, ಸತ್ಸಂಪತ್ತಿಯೂ ಆಗಲ್ಲ. ಆತ್ಮಜ್ಞಾನವಾಯಿತು ಅಂತ ಹೇಳಿ ದೇಹ ಬಿದ್ದು ಹೋಗಲ್ಲ, ಬ್ರಹ್ಮದಲ್ಲೂ ಸೇರ್ಕೊಂಡು ಇರಲ್ಲ. ಯಾಕೆ? ಕರ್ಮಶೇಷ ಇರುತ್ತೆ, ನೀವೇ ಅಂದಿದ್ದೀರಾ. ಇದನ್ನು ಹೇಗೆ ಒಪ್ಕೊಂಡ್ರೋ ಅದೇ ರೀತಿ ಇನ್ನು ಯಾವ ಕರ್ಮಗಳು ಫಲ ಕೊಡೋಕೆ ಆರಂಭ ಮಾಡಿಲ್ವೋ, ಜ್ಞಾನೋತ್ಪತ್ತಿಗೆ ಮುಂಚೆ ಜನ್ಮಾಂತರದಲ್ಲಿ ಏನೇನು ಕರ್ಮಗಳನ್ನು ಕೂಡ ಹಾಕೊಂಡಿದ್ನೋ ಅದರ ಫಲವನ್ನು ಅನುಭವಿಸೋಕ್ಕೋಸ್ಕರವಾಗಿ ಈ ಜ್ಞಾನಿ ಶರೀರ ಬಿದ್ದೋದ್ಮೇಲೂ ಶರೀರಾಂತರ ತಯಾರಾಗಬೇಕಲ್ಲ. ಇದೇ ನ್ಯಾಯದಿಂದ ಇನ್ನು ನೀವೇ ಹೇಳ್ಕೊಟ್ರಿ. ತತ್ವಜ್ಞಾನ ಆದ್ಕೂಡ ಶರೀರ ಬಿದ್ದೋಯ್ತೆ ಅಂದ್ರೆ ಬಿದ್ದೋಗ್ಲಿಲ್ಲ, ಮೋಕ್ಷವಾಯ್ತೆ ಅಂದ್ರೆ ಆಗ್ಲಿಲ್ಲ. ಮೋಕ್ಷವಾಗೋದಕ್ಕೂ ಶರೀರ ಬೀಳೋದನ್ನು ಕಾಯ್ಬೇಕು ಅಂತಂದ್ರಿ, ಶರೀರವೂ ಬಿದ್ದು ಹೋಗ್ಲಿಲ್ಲ. ಯಾಕೆ? ಪ್ರಾರಬ್ಧಕರ್ಮ ಇದ್ದಿದ್ದರಿಂದ ಅಂದ್ರಿ. ಪ್ರಾರಬ್ಧಕರ್ಮ ಇದ್ದಿದ್ದರಿಂದ ಶರೀರ ಇದೆ, ಶರೀರ ಇರೋದನ್ನ ಇನ್ನು ಮೋಕ್ಷವಾಗಲ್ಲ ಆಗಿಲ್ಲ ನೀವು ಒಪ್ಪೋದಾದ್ರೆ, ಸತ್ ಮೇಲೂ ಕೂಡ ಇನ್ನು ಎಷ್ಟೋ ಕರ್ಮಗಳು ಫಲ ಕೊಟ್ಟಿಲ್ವಲ್ಲ, ಅದಕ್ಕಾಗಿ ಮತ್ತೆ ಶರೀರ ಬರಲಿ ಅವನಿಗೆ. ಈಗ ಜ್ಞಾನಿಯಾಗಿದ್ದಾಗಲೇ ಪ್ರಾರಬ್ಧ ಕರ್ಮ ಫಲ ಕೊಟ್ಟ ಮೇಲೆ ಸತ್ ಮೇಲೆ ಯಾಕೆ ಇನ್ನೊಂದು ಕರ್ಮ ಫಲ ಕೊಡಬಾರ್ದು? ಯಾಕೆ ಬರಬಾರ್ದು? ಪೂರ್ವಪಕ್ಷ ಇದು. ಬರಲಿ ಅಂತ. ಜ್ಞಾನಿಯಾಗಿ ಸತ್ ಮೇಲೂ ಕೂಡ ಅವನು ಜನ್ಮಾಂತರ ಬರಲಿ. ಯಾಕೆಂದ್ರೆ ಇನ್ನೂ ಎಷ್ಟೋ ಕರ್ಮಗಳು ಇರುತ್ತಲ್ಲ, ಎಲ್ಲಾ ಕರ್ಮಗಳನ್ನು ಅನುಭವಿಸಿದ್ರೆ ಬೇಕಾದ್ರೆ ಜ್ಞಾನ ಆಗಲಿ. ಅಲ್ಲಿವರೆಗೆ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ್ದಾದ, ಜನ್ಮಾಂತರಲ್ಲಿ ಮಾಡಿದ್ದಾದ ಪುಣ್ಯ ಪಾಪಗಳು ಏನುಂಟೋ ಅದನ್ನು ಅನುಭವಿಸೋದಕ್ಕೋಸ್ಕರವಾಗಿ ಮತ್ತೆ ಜನ್ಮ ಉಂಟಾಗಲಿ, ಬರಲಿ. ನೀವೇ ಹೇಗೆ ಜ್ಞಾನ ಆದ ಕೂಡಲೇ ದೇಹ ಬೀಳಲಿಲ್ಲ ಅಂತ ಒಪ್ಕೊಂಡ್ರಿ, ಸತ್ಸಂಪತ್ತಿಯನ್ನು ಒಪ್ಕೊಳ್ಳಿಲ್ಲ, ಸತ್ಸಂಪತ್ತಿ ಆಗತ್ತೆ ಅಂತ ಹೇಳಿಲ್ಲ, ಶರೀರ ಬಿದ್ಮೇಲೆ ಆಗತ್ತೆ ಅಂದ್ರಿ, ಶರೀರ ಅಲ್ಲಿವರೆಗೂ ಇರುತ್ತೆ ಅಂತಂದ್ರಿ, ಇರೋದಕ್ಕೆ ಕಾರಣ ಪ್ರಾರಬ್ಧ ಕರ್ಮ ಅಂತಂದ್ರಿ. ಅದನ್ನು ಒಪ್ಕೊಂಡ್ಮೇಲೆ ಸಂಚಿತ ಕರ್ಮವೂ ಮತ್ತೆ ಫಲ ಕೊಡ್ಲಿ, ಅದು ಜನ್ಮ ಅಂತ ಉಂಟು ಮಾಡ್ಲಿ, ಯಾಕೆ ಆಗ್ಬಾರ್ದು ಅಂತ ಪೂರ್ವಪಕ್ಷ. ಯಾವ ಜೀವ ಆಮೇಲೆ ಶ್ರುತಿಯಲ್ಲಿ ಬದುಕಿರೋವರೆಗೂ ಕರ್ಮವನ್ನು ಮಾಡ್ಕೊಂಡಿರ್ಬೇಕು ಅಂತ ಹೇಳಿದೆ. ಯಾವ ಜೀವಂ ಭೀತಾನಿ ಪ್ರಸಿದ್ಧಾನಿ ವಾ ಕರ್ಮಾಣಿ. ಪ್ರಸಿದ್ಧ ಕರ್ಮವು ಸಾಯೋವರೆಗೂ ಏನೋ ಒಂದು ಮಾಡಿಯೇ ಮಾಡ್ತಾನೆ, ಒಂದೇ ಒಂದು ಪ್ರಸಿದ್ಧ ಮಾಡಲ್ಲ ಅನ್ನೋಕ್ಕೂ ಆಗಲ್ಲ. ಜ್ಞಾನ ಉಂಟಾದ ಮೇಲೂ ಸಾಯುವವರೆಗೂ ಕರ್ಮವನ್ನು ಮಾಡ್ತಿರ್ತಾನೆ, ಪ್ರಸಿದ್ಧವನ್ನು ಮಾಡ್ತಿರ್ತಾನೆ. ಆವಾಗ ಕರ್ಮ ಮಾಡಿ ಅದರ ಫಲವನ್ನು ಅನುಭವಿಸೋಕ್ಕೋಸ್ಕರವಾಗಿ ಅವಶ್ಯವಾಗಿ ಶರೀರ ಅಂತ ಆರಂಭ ಆಗ್ಬೇಕಲ್ಲ ಅವನಿಗೆ, ಅವನು ಅದ ಕರ್ಮವನ್ನು ಮಾಡ್ಬೇಕಲ್ಲ. ಶರೀರ ಅಂತ ಆದ್ಮೇಲೆ ಕರ್ಮ ಮಾಡ್ಬೇಕು, ಕರ್ಮ ಆದ್ಮೇಲೆ ಫಲ ಅನುಭವಿಸ್ಬೇಕು, ಫಲ ಆದ್ಮೇಲೆ ಜನ್ಮ ಬರಬೇಕು. ಈಗ ಆಗ್ಲೇಬೇಕಲ್ಲ. ತತ್ವಜ್ಞಾನ ಆಗಲಿ, ತತ್ವಜ್ಞಾನ ಪಾಡಿ ತತ್ವಜ್ಞಾನ ಆಗಲಿ, ಶರೀರ ಪಾಡಿ ಶರೀರ ಬರ್ತಾ ಇರಲಿ ಅಂತ. ತತ್ವಜ್ಞಾನ ಆಗಿ ಮೋಕ್ಷ ಅದನ್ ಪಾರ್ಟು, ಶರೀರದ ಪರಂಪರೆ ಅದನ್ ಪಾರ್ಟು. ಇದ್ರ ಪಾಡಿಗೆ ನಡೀತಾ ಇರಲಿ, ಅದ್ರ ಪಾಡಿಗೂ ಅದು ಇರಲಿ ಅಂತ. ನಿಮ್ಗೆ ಇದು ಬೇಡ. ಜ್ಞಾನದ ಪಾಡಿಗೆ ಜ್ಞಾನ ಆಗ್ಲಿ, ಶರೀರದ ಪಾಡಿಗೆ ಶರೀರ ಬಂದಿ ಅಂದ್ರೆ ಮೋಕ್ಷದ ಅರ್ಥ ಏನಾಯ್ತು? ಮೋಕ್ಷ ಏನಾಯ್ತು ಅವಾಗ? ಅವನು ಹೇಳ್ತಾನಪ್ಪ, ಹೇಗೋ ಕರ್ಮ ಇದೆ ಪೂರ್ವಪಕ್ಷವೇ ಹೊರತು ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಅವ್ರು ಇಷ್ಟೇ ಇಟ್ಕೊಂಡಿದ್ದಾನೆ. ಜ್ಞಾನ ಪಡ್ಕೊಂಡು ಮೋಕ್ಷ ಅನ್ನೋದನ್ನು ಹೀಗೆ ಅಂತ ತಿಳ್ಕೊಂಡ ಅಂತ ಅಷ್ಟೇ. ಇದು ಕರ್ಮದ ಪಾಡಿಗೆ ಕರ್ಮ ಜನ್ಮ ಕೊಡ್ತಾ ಇರತ್ತೆ, ಸುಖ ದುಃಖ ಬರ್ತಾ ಇರತ್ತೆ, ಶರೀರ ಬರ್ತಾ ಇರತ್ತೆ ಮಾಡಿ. ಅವನಿಗೇನಾಗ್ಬೇಕಾಗಿದೆ? ಜ್ಞಾನಿಗೂ ಜನ್ಮ ಬರಲಿ ಅಂತ ಅವನು. ಅವರು ಸತ್ತ ನಂತರ ಸತ್ಸಂಪತ್ತಿ ಆಗತ್ತೆ ಅನ್ನೋದಾದ್ರೆ, ಸುಷುಪ್ತಿನೂ ಮತ್ತೆ ಸಾವು ಎರಡು ಒಂದೇ ರೀತಿ ಅಂತ ಆದಾಗ ಸುಷುಪ್ತಿನಲ್ಲೇ ಸತ್ಸಂಪತ್ತಿ ಆಗ್ಬೇಕಿತ್ತು ಹಾಗಾದ್ರೆ. ಹೌದು, ಸತ್ಸಂಪತ್ತಿ ಸುಷುಪ್ತಿಯಲ್ಲಿ ಆದ್ರೂ ಕೂಡ ಬೀಜ ರೂಪ ಇರುತ್ತಲ್ಲ, ವಾಪಸ್ ಬರ್ತಾನೆ ಅಂತಾನೆ. ಆವಾಗ ಸತ್ತ ಮೇಲೂ ಬೀಜ ರೂಪ ಆಗಿತ್ತು, ವಾಪಸ್ ಬರ್ತಾನೆ ಅಂತಲೇ ಹೇಳ್ತಾರ. ಮಾಡಿ ಮಾಡಿ ಏನ್ ತೊಂದ್ರೆ ಅಂತ. ಆ ಬೀಜ ರೂಪ ಜ್ಞಾನಿಗೆ ಸುಟ್ಟು ಹೋಗಿರುತ್ತೆ, ನೀವು ಒಪ್ಕೊಳ್ತಾ ಇಲ್ಲ. ಈ ಪ್ರಾರಬ್ಧ ಕರ್ಮವನ್ನ
ವ್ಯವಹಾರ ದೃಷ್ಟಿಯಲ್ಲಿ ಒಪ್ಕೊಂಡು ಇರುತ್ತೆ ಬಂದಿದ್ದೇ ಹೊರತು ಅವಿದ್ಯೆಯನ್ನ ತತ್ವಜ್ಞಾನ ಬಾಧೆ ಮಾಡುತ್ತಲೇ ಅವಿದ್ಯಾ ಸಂಸ್ಕಾರ ಎಲ್ಲ ಬಾಧಿತ ಮಾಡ್ಬಿಡತ್ತೆ. ಹಾಗಾಗಿ ಮತ್ತೆ ಜನ್ಮಾಂತರ ಬರೋಲ್ಲ. ಅವನು ಅಂತಿದ್ರೆ ವಾದ ಮಾಡ್ತಿದ್ದಪ್ಪ, ಇದು ಪ್ರೌಢವಾದ. ಬರ್ಲಿ ಜನ್ಮಾಂತರ ತಗೊಳ್ಳಿ, ಶರೀರ ಬರ್ಲಿ, ಮತ್ ಪುಣ್ಯ ಪಾಪನ ಅನುಭವಿಸ್ಲಿ, ಕರ್ಮ ಮಾಡ್ಲಿ, ಸುಖ ದುಃಖ ಅನುಭವಿಸ್ಲಿ. ಜ್ಞಾನಿಗೂ ಆಗ್ತಾ ಇರಲಿ, ದೇಹ ಪಾಡಿಗೆ ದೇಹ ಬರ್ತಾ ಇರಲಿ, ಮೋಕ್ಷದ ಪಾಡಿಗೂ ಮೋಕ್ಷ ಇರಲಿ. ಒಂದ್ ಕಡೆ ಅರ್ಧ ಮೋಕ್ಷ ಇರಲಿ, ಅರ್ಧ ಶರೀರ ಬರ್ತಾ ಇರಲಿ. ಇದೇನೋ ಕಲ್ಪನೆ ಇದು. ಅತಃ ಜ್ಞಾನವತಃ ಕ್ಷೀಯಂತೆ ಕರ್ಮಾಣಿ ಅತಃ ಜ್ಞಾನವತಃ ಕ್ಷೀಯಂತೆ ಕರ್ಮಾಣಿ ತದಾ ಜ್ಞಾನ ಪ್ರಾಪ್ತಿ ಸಮಕಾಲಮೇವ ಜ್ಞಾನಸ್ಯ ಸೋಮಶೇಖರ್ ಅವ್ರೇನೋ ಕೇಳ್ತಾ ಇದ್ದಾರೆ. ನಾನು ಈ ಪ್ರಶ್ನೆ ಮುಂಚೆ ಹೇಳಿದ ಆಚಾರ್ಯರ ಪಾಯಿಂಟ್ ಗೋಸ್ಕರನೇ ಬರ್ತಾ ಇದೆ ಅಂತ ಹೇಳ. ಅಲ್ಲ ಪ್ರಶ್ನೆ ಸರಿಗಿದೆ, ಆಚಾರ್ಯರು ಮುಂಚೆ ಹೇಳಿರೋ 2 ಪಾಯಿಂಟ್ ಪ್ರಕಾರ ಇಟ್ಕೊಂಡೇನೆ ಕೇಳ್ತೇನೆ. ಅಲ್ಲ, ಅದು ತಸ್ಯ ತಾವದೇವ ಶಿರಂ, ಯಾವನ್ನ ಈ ಮೋಕ್ಷಕ್ಕೆ ಅರ್ಥ ಮಾಡಿದ್ರ ಮೇಲೆ ಚರ್ಚೆ ಮಾಡ್ತೇನೆ. ಜ್ಞಾನವಾಗೋದೇ ತಡ ಅಂತ ಅರ್ಥ ಮಾಡಿದ್ರೆ ಈ ಚರ್ಚೆನೇ ಬರ್ತಿರ್ಲಿಲ್ಲ. ಶರೀರ ಬಿದ್ದು ಹೋಗೋದೇ ತಡ ಅಂತ ಅರ್ಥ ಮಾಡ್ಬಿಟ್ರಲ್ಲ, ಅವಾಗ ಈ ಪ್ರಶ್ನೆಗೆ ಅವಕಾಶ ಬಂತು. ಜ್ಞಾನವಾಗುವುದೇ ತಡ, ಜ್ಞಾನವಾಗಲು ಮುಕ್ತ ಆಗ್ಬಿಡ್ತದೆ ಸುರೇಶ್ವರಂಗೆ ಅರ್ಥ ಮಾಡಿದ್ರೆ ಮತ್ತೆ ಈಗಲೇ ಜನ್ಮವಿಲ್ಲ ಪ್ರಾರಬ್ಧವಿಲ್ಲ ಅಂತ ಆಗ್ಬಿಡ್ತಿತ್ತು. ಶರೀರ ಬಿದ್ದು ಹೋಗುವವರೆಗೂ ನಿರ್ತಾನೆ, ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇರ್ತಾನೆ ಅಂತ ಒಪ್ಕೊಂಡ್ಬಿಟ್ರ ಮೇಲೆ ಅವ್ನು ಹಿಡ್ಕೊಂಡ. ಪ್ರಾರಬ್ಧ ಕರ್ಮ ಅನುಭವಿಸೋದಾದ್ರೆ ಸಂಚಿತವನ್ನು ಅನುಭವಿಸ್ಲಿ, ಮುಂದೂ ಅನುಭವಿಸ್ಲಿ, ಇದನ್ನು ಹಿಡ್ಕೊಂಡ. ಒಂದನ್ನ ಅನುಭವಿಸ್ತಾನೆ. ಇವಾಗ ಪ್ರಾರಬ್ಧ ಕರ್ಮ ಅನುಭವಿಸ್ತಾನೆ ಅನ್ನೋದು ಗೌಣ ಅಂತ ಹೇಳ್ಬೇಕು. ಇವಾಗ ಅದು ಮುಖ್ಯ ಅಲ್ಲ ಅಂತ ಹೇಳ್ಬೇಕು. ಅದೇ ಇದು ತಾತ್ಪರ್ಯ. ಅತಃ ಜ್ಞಾನವತಃ ಕರ್ಮಾಣಿ ತದಾ ಜ್ಞಾನ ಪ್ರಾಪ್ತಿ ಸಮಕಾಲಮೇವ ಜ್ಞಾನ ಸಂಪತ್ತಿ ಹೇತುತ್ವಾತ್ ಮೋಕ್ಷಸ್ಯ ಹೇತುಪಾತ ಸ್ಯಾತ್. ಅತಃ ಜ್ಞಾನವತಃ ಕ್ಷೀಯಂತೆ ಕರ್ಮಾಣಿ ತದಾ ಜ್ಞಾನ ಪ್ರಾಪ್ತಿ ಸಮಕಾಲಮೇವ ಜ್ಞಾನಸ್ಯ ತತ್ಸಂಪತ್ತಿ ಹೇತುತ್ವಾತ್ ಮೋಕ್ಷಸ್ಯಾದಿತಿ ಶರೀರಪಾತ ಸ್ಯಾತ್. ಹಾಗಿಲ್ಲದೆ ಜ್ಞಾನದಿಂದಲೇ ಕರ್ಮಗಳ ಕ್ಷಯವಾಗತ್ತೆ ಅಂದ್ರೆ ಜ್ಞಾನ ಪ್ರಾಪ್ತಿ ಸಮಕಾಲದಲ್ಲಿಯೇ ಜ್ಞಾನವು ಸತ್ಸಂಪತ್ತಿಯನ್ನು ಕೊಡುತ್ತದೆ. ಆದ್ದರಿಂದ ಆಗಲೇ ಮೋಕ್ಷವಾಗಬೇಕು, ಆಗಲೇ ಶರೀರ ಬಿದ್ದು ಹೋಗ್ಬೇಕು. ಮೋಕ್ಷವಾಗಬೇಕು, ಶರೀರ ಬಿದ್ದು ಹೋಗ್ಬೇಕು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇ ತಪ್ಪು. ಮೋಕ್ಷ ಶಬ್ದದ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಂಡಿಲ್ಲ. ಮೋಕ್ಷವಾಗೋದು ಅವಿದ್ಯಾ ಕಾಮಕರ್ಮ ಬಿಡುಗಡೆ ಹೊಂದೋದೇ ಹೊರತು ಶರೀರ ಇರೋದ್ರಿಂದ ಶರೀರ ಹೋಗೋದ್ರಿಂದ ಮೋಕ್ಷಕ್ಕೆ ಏನು ಹೆಚ್ಚು ಇಲ್ಲ ಕಮ್ಮಿಯೂ ಇಲ್ಲ. ಪೂರ್ವ ಪಕ್ಷ ಇಷ್ಟ ಆದ್ರು ಚೆನ್ನಾಗಿದೆ. ಅವ್ನು ನಮ್ಮಾಗೆ ಇದ್ದಾನೆ, ನಮ್ಮ ಪೂರ್ವ ಪಕ್ಷಿ ವ್ಯವಹಾರದಲ್ಲಿದ್ದಾರೆ. ಅಲ್ಲ, ಚೆನ್ನಾಗಿ ಹೇಳ್ತಾ ಇದಾರೆ, ಪಾಯಿಂಟ್ ಚೆನ್ನಾಗಿದೆ. ಅದು ಪ್ರಾರಬ್ಧ ಇದ್ದಾಗ ಸಂಚಿತ ಎಲ್ಲ ಯಾಕಿಲ್ಲ ಅಂತ ಇದ್ರೆ ಚೆನ್ನಾಗೇ ಹೌದು. ಒಂಥರ ಕೇಳಿ ಕೇಳಿ ಒಂದೇ ಕೇಳಿ ಅದನ್ನ ಒಪ್ಕೊಂಡ್ಬಿಡ್ತೀವಿ ಅನ್ಸುತ್ತೆ ಒಂದೊಂದ್ಸತಿ. ಈ ಪೂರ್ವ ಪಕ್ಷ ಕೇಳಿದ್ರೇನೆ ಹೌದಾ, ಹಂಗೂ ಕರೆಕ್ಟೇ ಅಲ್ವಾ ಅನ್ಸುತ್ತೆ. ನಿಜ ಕರೆಕ್ಟ್. ಪೂರ್ವಪಕ್ಷಿ ನಮ್ಮ ಹಾಗೆ ವ್ಯವಹಾರ ದೃಷ್ಟಿಯಿಂದ ಕೇಳೋದ್ರಿಂದ ಕರೆಕ್ಟ್ ಅನ್ಸುತ್ತೆ. ಭಾಷಿಕಾರರು ಪ್ರಾರಬ್ಧ ಇದೆ ಅನ್ನೋದು ಕೂಡ ಅವನಿಗೆ ನೋಡೋ ದೃಷ್ಟಿಯಿಂದ ಹೇಳಿದೆ, ವ್ಯವಹಾರ ದೃಷ್ಟಿಯಿಂದ. ಅವನಿಗೆ ಜ್ಞಾನದಿಂದ ಸತ್ಸಂಪತ್ತಿ ಆದಾಗ ಶರೀರ ಇದ್ರೂ ಹೋದ್ರೂ ಅವ್ನಿಗೇನು ವ್ಯತ್ಯಾಸ ಇಲ್ಲ ಜ್ಞಾನ ದೃಷ್ಟಿಯಿಂದ. ಅಲ್ಲಿ ಸತ್ಸಂಪತ್ತಿ ಅನ್ನೋದು ಕೂಡ ಹೊಂದಲ್ಲ ಅಲ್ವಾ ಗುರುಗಳೇ? ಅಜ್ಞಾನಿಗೂ ಕೂಡ ಪರಮಾತ್ಮನಲ್ಲೇ ಇರೋದ್ರಿಂದ ಹೌದು, ಯಾರು ಪರಮಾತ್ಮ ಬೇರೆ ಪ್ರಶ್ನೆನೇ ಬರಲ್ಲ ಅಲ್ಲಿ. ಹೌದು, ಯಾರು ಪರಮಾತ್ಮದ ಬೇರೆನೇ ಇಲ್ಲ, ಬೇರೆ ಅಲ್ಲ, ತಿಳ್ಕೋತಾನಷ್ಟೇ. ತಿಳಿಯುವಿಕೆಯಲ್ಲಿ ವ್ಯತ್ಯಾಸ. ಇವನು ಏನಂತಿದ್ದಾನೆ, ಜ್ಞಾನವಾದ ಕೂಡ ಸತ್ಸಂಪತ್ತಿ ಆಗೋಬೇಕಾದ್ರಿಂದ ಆಗ ಮೋಕ್ಷ ಆಗ್ಬೇಕು, ಮೋಕ್ಷ ಅಂದ್ರೆ ಶರೀರ ಬಿದ್ದು ಹೋಗ್ಬೇಕು, ಮೋಕ್ಷ ಆಗ್ಬೇಕು ಅಂದ್ರೆ ಶರೀರ ಬಿದ್ದು ಹೋಗ್ಬೇಕು ಅಂತ ಅರ್ಥ ಮಾಡ್ಬಿಟ್ಟ. ಅವಾಗ ತಥಾಚ ಆಚಾರ್ಯಭಾವ ಇತಿ ಆಚಾರ್ಯವಾನ್ ಪುರುಷೋ ವೇದ ಇತಿ ಅನುಪಪತ್ತಿ. ಆಚಾರ್ಯವಾನ್ ಪುರುಷೋ ವೇದ ಇತ್ಯನುಪಪತ್ತಿ. ಜ್ಞಾನಾನ್ ಮೋಕ್ಷಾಭಾವ ಪ್ರಸಂಗಶ್ಚ. ಜ್ಞಾನಾನ್ ಮೋಕ್ಷಾಭಾವ ಪ್ರಸಂಗಶ್ಚ. ಜ್ಞಾನ ಆದ ಕೂಡ ಶರೀರ ಬಿದ್ದು ಹೋಗ್ಬಿಟ್ರೆ ಆಚಾರ್ಯರೇ ಇರಲ್ಲ. ಅವಾಗ ಜ್ಞಾನಕ್ಕಾಗಿ ಗುರು ಹತ್ರ ಹೋಗ್ಬೇಕು ಅನ್ನೋ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂತ ಬಿಡುತ್ತೆ. ಜ್ಞಾನ ಆದ್ಮೇಲೆ ಶರೀರ ಬಿದ್ದು ಹೋಗೋ ಹಾಗಿಲ್ಲ. ಜ್ಞಾನ ಆದ್ಮೇಲೆ ಶರೀರ ಇರಬೇಕು. ಯಾತಕ್ಕೆ? ಪ್ರಾರಬ್ಧ ಕರ್ಮ ಅನುಭವಿಸೋದಕ್ಕೆ. ಪ್ರಾರಬ್ಧ ಕರ್ಮ ಅನುಭವಿಸೋದಕ್ಕೆ ಶರೀರ ಇರಬೇಕು ಅಂದ್ರೆ ಸಂಚಿತವನ್ನು ಅನುಭವಿಸ್ಲಿ, ಆಗಾಮಿಯನ್ನು ಅನುಭವಿಸ್ಲಿ, ಮುಂದೆ ಜನ್ಮವನ್ನು ಪಡ್ಕೊಳ್ಳಿ, ಅದ್ರ ಪಾಡಿಗೆ ಬರ್ತಾ ಇರಲಿ ಅಂತ ಪೂರ್ವಪಕ್ಷಿ. ಇಲ್ಲ ಇಲ್ಲ, ಜ್ಞಾನ ಆದ್ಕೊಳ್ಳೇದಿಯೇ ಮೋಕ್ಷ ಆಗ್ಬಿಡುತ್ತೆ, ಮೋಕ್ಷ ಶರೀರ ಬಿದ್ದು ಹೋಗ್ಬಿಡುತ್ತೆ ಅಂದ್ರೆ ಆಗ ಜ್ಞಾನಕ್ಕಾಗಿ ಗುರುಗಳ ಹತ್ರ ಹೋಗ್ಬೇಕು ಅನ್ನೋ ವಾಕ್ಯಕ್ಕೆ ಅರ್ಥ ಇಲ್ಲ, ಗುರುಗಳೇ ಇಲ್ಲ ಅಂತ ಆಗ್ಬಿಡ್ತಾರೆ. ಅವಾಗ ಜ್ಞಾನದಿಂದ ಮೋಕ್ಷ ಆಗೋದು ಹೊಂದೋದಿಲ್ಲ ಅಂತ ಆಗುತ್ತೆ. ದೇಶಾಂತರ ಪ್ರಾಪ್ತಿ ಉಪಾಯ ಜ್ಞಾನವತ್ ದೇಶಾಂತರ ಪ್ರಾಪ್ತ್ಯುಪಾಯ ಜ್ಞಾನವತ್ ಅನೇಕಾಂತಿಕ ಫಲತ್ವಂಬ ಜ್ಞಾನಸ್ಯ. ಅನೇಕಾಂತಿಕ ಫಲತ್ವಂಬ ಜ್ಞಾನಸ್ಯ. ದೇಶಾಂತರ ಪಡ್ಕೊಳ್ಳೋಕೆ ಉಪಾಯವಾದ ಜ್ಞಾನ. ಈಗ ಕಾಶಿ ಹೋಗೋದಕ್ಕೆ ಹೀಗೆ ಹೋಗ್ಬೇಕು, ಅದು ಕಲ್ಕತ್ತಾ ಹೋಗ್ಬೇಕು ಅನ್ನೋ ಜ್ಞಾನದಂತೆ ಮೋಕ್ಷಕ್ಕೆ ಜ್ಞಾನ ಉಪಾಯ ಅಂತ ಆದ್ರೆ ಕೆಲವು ಸಲ ದಾರಿ ತಪ್ಪಿಕೊಂಡು ಹೋಗದೇನೂ ಇರ್ತಾನೆ.
ಹಾಗೆ ಈ ಜ್ಞಾನ ಮೋಕ್ಷ ಕೊಡದೇನೂ ಇರುತ್ತೆ, ಕೊಡ್ಲೂಬಹುದು ಅಂತ ಹೇಳಿ ಏಕಾಂತವಾಗಿ ಮೋಕ್ಷಕ್ಕೆ ಕಾರಣ ಅಂತ ಆಗೋದೇ ಇಲ್ಲ ಜ್ಞಾನ. ದೇಶಾಂತರ ಪ್ರಾಪ್ತಿಗೆ ಮಾರ್ಗೋಪದೇಶ ಹೇಗೋ ಹಾಗೆ ಅಂತ ಅನ್ನೋದಾದ್ರೆ ಆ ಮಾರ್ಗ ಹೇಗೆ ಕೆಲಸ ತಪ್ಪಾಗಿ ಹೋಗದೆ ಇರೋದು ಉಂಟೋ, ಅದೇ ರೀತಿ ಈ ಜ್ಞಾನವು ಮೋಕ್ಷವನ್ನು ಕೊಡದೇ ಇರೋದು ಉಂಟು ಅಂತೂ ಆಗ್ಬಿಡುತ್ತೆ. ಜ್ಞಾನ ಅನೇಕಾಂತಿಕ ಫಲವುಳ್ಳದ್ದು ಅಂತೂ ಆಗ್ಬಿಡುತ್ತೆ. ಈ ಎರಡು ದೋಷ ತಪ್ಪಿಸ್ಕೊಳ್ಳೋಕೆ ಏನಾದ್ರು ಉತ್ಸಾಹ ಕೊಡಿ ನಮಗೆ. ಇಲ್ಲೇ ಜ್ಞಾನ ಆಗತ್ತೆ, ಮುಕ್ತ ಆಗ್ತಾರೆ. ಇವಾಗ ಪರಮ ಸಿದ್ಧಾಂತ ತೆಗಿತಾರೆ ಭಾಷ್ಯಕಾರ ಇವಾಗ ಮುಂದಿನ ಪ್ಯಾರಾದಲ್ಲಿ. ನಾಳೆ ಹೇಳೋಣ.